ಓಕೆ, ಲೆಟ್ ಅಸ್ ಕಂಟಿನ್ಯೂ ಅಲ್ಲಿ ಇದ್ವಲ್ವಾ. ಸೊ ವೈ ವಿಮೆನ್ ಲೂಸ್ ಕನೆಕ್ಷನ್ ವಿತ್ ದೆಮ್ಸೆಲ್ಸ್ ಅಂತಂದ್ರೆ ಇಟ್ ಇಸ್ ಅ ಫೆಮಿನೈನ್ ಎನರ್ಜಿ. ಅಂಡ್ ನೀವು ಯಾವ ದೇವತೆಗಳು ತಗೊಂಡು ನೋಡಿದ್ರು ದೇ ಆರ್ ಲೈಕ್ ದಟ್. ಇದ್ ಕಡೆನೆ ಅಲ್ಲೇ ಒಂದು ಹೊಸ ಅದು ಇಟ್ ಇಸ್ ಇನ್ ಅ ವೇ ಇಟ್ ಇಸ್ ಅನ್ ಅಡ್ವಾಂಟೇಜ್ ಆಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜ್ ಅಂತ ಅನ್ನಲ್ಲ. ಬಟ್ ದೇರ್ ಇಸ್ ಸಮ್ ಸ್ಕೋಪ್ ಟು ವರ್ಕ್ ಟು ಮೇಕ್ ಇಟ್ ಮೋರ್ ಪ್ರೊಡಕ್ಟಿವ್ ಅನ್ನೋ ಥರ. ನಮ್ಗೆ ಹೆಂಗ್ ಬೇಕು ಹಾಗೆ ಮಾಡ್ಕೊಳಕ್ಕೆ ದೇರ್ ಇಸ್ ಆಲ್ವೇಸ್ ಅ ಪಾಸಿಬಿಲಿಟಿ. ಅಂಡ್ ಆಪ್ಷನ್ ಇದೆ, ನಮ್ಮ ಆಪ್ಷನ್ ನಮಗೆ ಇದ್ದೇ ಇರುತ್ತೆ. ಇಫ್ ಯು ವಾಂಟ್ ಟು ರಿಟರ್ನ್ ದ ಸೇಮ್, ಫೈನ್. ಇಫ್ ನಾಟ್, ಲೈಕ್ ದಟ್ ಇಸ್ ದ ದಟ್ ಇಸ್ ಅನ್ ಅವೇರ್ನೆಸ್ ದಟ್ ವಿ ಶುಡ್ ಹ್ಯಾವ್. ಓ, ಇದಕ್ಕೆ ಹಿಂಗೆ ಆಗ್ತಾ ಇದೆ ಅನ್ನೋ ಥರ ಇದ್ರೆ ಸಾಕು. ಅಂದ್ರೆ ಇಲ್ಲಿ ದರ್ ಇಸ್ ನೋ ಪಾಯಿಂಟ್ ಇನ್ ಬ್ಲೇಮಿಂಗ್ ಅದರ್ಸ್. ಅವ್ರು ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು. ನೋ, ನೋ ಬ್ಲೇಮ್ ಗೇಮ್ಸ್ ಎಟ್ ಆಲ್. It is so because I am like this, because I am in this feminine energy. I am in this creation, in this mode of creation. I am like this. First, ನಮ್ಮನ್ನ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ದ ವರ್ಕ್ ಟು ಬಿ ಡನ್. ಆಮೇಲೆ ದರ್ ವಿಲ್ ಬಿ ಸಮ್ ಕಂಡೀಷನಿಂಗ್ ಆಲ್ಸೋ. ನಾನು ತುಂಬಾ ಬಯಾಸ್ಡ್ ಅಂತ ತರ ಅನ್ಸಿದ್ರು, ಲೈಕ್ ವಿ ವಿಮೆನ್ ಆರ್ ಮೋರ್ ಫೋಕಸ್ಡ್ ಫಾರ್ ಲೈಕ್ ಪೋನ್ ಟು ಕಂಡೀಷನಿಂಗ್. ಮೆನ್ ವಿಲ್ ನಾಟ್ ಬಿ, ಅವ್ರಿಗೆ ತೀರ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಂಡ್ ದೇ ಆರ್ ಲೈಕ್ ಈಸಿಲಿ ಟೇಕನ್ ಪೀಪಲ್. ಬಟ್ ವೇರ್ ಆಸ್ ವಿ ದ ಫೆಮಿನೈನ್ ಇದು ತುಂಬಾ ಕಂಡೀಷನಿಂಗ್ ಆಗ್ತಾನೆ ಇರುತ್ತೆ. ಕಂಡೀಷನಿಂಗ್ ಅಂದ್ರೆ ಹಂಗೆ ನಮ್ಗೆ ಏನೇ ಶಕ್ತಿ ಇರ್ಬೋದು, ಅದು ಅದು ಎಕ್ಸಿಬಿಟ್ ಆಗಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಅಂಡ್ ಅದು ಚಿಕ್ಕ ಕಂಟೈನರ್ ಅಲ್ಲಿ ಹಾಕಿ ನಮ್ಗೆ ಅದ್ರದ್ದು ಅಂದಾಜೆ ಗೊತ್ತಿರೋದಿಲ್ಲ. ಅದು ಆನೆ ಕತೆ ಗೊತ್ತಲ್ವಾ, ಚಿಕ್ಕದ್ರಲ್ಲೇ ಅದಕ್ಕೆ ಒಂದು ಚೈನ್ ಹಾಕ್ಬಿಟ್ಟು ಕಟ್ಬಿಟ್ಟಿರ್ತಾರೆ ಅಂತೆ. ಅದು ಎಳ್ದು ಎಷ್ಟು ಟ್ರೈ ಮಾಡಿದ್ರು ಅದು ಆಚೆಗೆ ಬರೋದಿಲ್ಲ, ಆಗೋದಿಲ್ಲ ಅದಕ್ಕೆ. ದೊಡ್ಡದಾದ್ಮೇಲೂ ಅಷ್ಟೇ ಚಿಕ್ಕ ದಾರ ಹಾಕಿಟ್ಟಿರ್ತಾರೆ, ಅದಕ್ಕೆ ಕಂಡೀಷನಿಂಗ್ ಆಗ್ಬಿಟ್ಟಿರುತ್ತೆ. ಬುಡೆ, ಓ ನಂಗೆ ಎಳೆಯಕ್ಕಾಗಲ್ಲ ಬಿಡು ಅಂತ. ಇಲ್ಲಿ ಫಸ್ಟ್ ವಿ ಶುಡ್ ಬಿ ಅವೇರ್ ಆಫ್ ದ ಫ್ಯಾಕ್ಟ್ that it is just a chain that is holding us. The chain of poverty, the chain of not being able to think broad, a chain of being not being able to act more, a insecurity chain. So there are many chains. ಅದಕ್ಕೆ ಅಟ್ಲೀಸ್ಟ್ ಆನೆಗೆ ಒಂದ್ ಚೈನ್ ಅಷ್ಟೇ. ಯಾಕೆಂದ್ರೆ ಅದಕ್ಕೆ ಒಂದ್ ಚೈನಲ್ಲಿ ಹಿಡಿದು ನಿಲ್ಸ್ಬೋದು ಅಂತ ಅಂದಾಜಿತ್ತು ಮನುಷ್ಯಂಗೆ. ಬಟ್ ವಿ ವಿಮೆನ್ ಆರ್ ಸೋ ಕಾಂಪಿಟೆಂಟ್ ಅಂಡ್ ಸೋ ಇದಾಗಿರ್ತೀವಿ, ಸ್ಟ್ರಾಂಗ್ ಅಂತಂದ್ರೆ ಕಂಡೀಷನಿಂಗ್ ಮಾಡೋರ್ಗು ಗೊತ್ತು ಒಂದ್ ಚೈನ್ ಸಾಕಾಗೋದಿಲ್ಲ ಅಂತ. ಅದಕ್ಕೆ ಎಷ್ಟೊಂದು ಚೈನ್ ಹಾಕಿಟ್ಟಿರ್ತಾರೆ. ಇಲ್ಲ, ಇದನ್ನ ಅವರು ಇವರು ಅಂತ ಅಲ್ಲ. ಈಗ ಒಂದ್ ನದಿ ಹರಿಯುವಾಗ ಡ್ಯಾಮ್ ಕಟ್ಟಕ್ ದೊಡ್ಡದ್ಬೇಕಲ್ಲ, ಲೈಕ್ ವೈಸ್ ಲೈಕ್ ವಿ ಫೆಮಿನೈನ್ ಎನರ್ಜಿನೇ ಹಂಗೆ. ಅದು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ ಬೆಟರ್. ಅಕಸ್ಮಾತ್ ಚೆನ್ನಾಗಿದ್ರೆ ಏನೋ ಅದ್ರ ಬಗ್ಗೆ ಚಕಾರ ಎತ್ಬಾರ್ದು. ಇಟ್ ಇಸ್ ಬ್ಯೂಟಿಫುಲ್ ಅನ್ಬೇಕು, ಬದುಕ್ಬಿಡ್ಬೇಕು. ಅಕಸ್ಮಾತ್ ಇಫ್ ವಿ ಥಿಂಕ್ ಎನಿ ಪಾಯಿಂಟ್ ಆಫ್ ಆರ್ ಲೈಫ್ ವಿ ಥಿಂಕ್ ಇಲ್ಲಿ ಏನೋ ಹಿಡಿತಾ ಇದೆ ನನ್ಗೆ ಯಾಕೋ ಈ ಮೈಂಡ್ ಸೆಟ್ ಇಂದ ಆಚೆಗೆ ಬರ್ತಿಲ್ಲ, ಈ ಪಾವರ್ಟಿನೇ ಆಗೋಯ್ತು ಹುಡ್ತಾಗಿಂದ, ಅಥವಾ ನನ್ಗೇನೋ ಕಾನ್ಫಿಡೆನ್ಸೇ ಇಲ್ಲ, ನನ್ಗೆ ಬರೀ ಬೇರೆಯವರೆಲ್ಲ ಮೋಸ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳಿದಾಗ ಇಟ್ ಈಸ್ ನಾಟ್ ಅಟ್ ಆಲ್ ಅದರ್ಸ್, ಬಟ್ ಇಟ್ ಇಸ್ ದ ಚೈನ್ಸ್. ಅವ್ರು ಗೊತ್ತಿರೋರು, ಅವ್ರು ಹಾಕಿರೋರ್ಗೂ ಗೊತ್ತಿರೋದಿಲ್ಲ ನಾವು ಚೈನ್ ಹಾಕ್ತಿದೀವಿ ಅಂತ. ಯಾಕೆಂದ್ರೆ ಅದರ್ವೈಸ್ ಇಟ್ ಇಸ್ ಮೋಸ್ಟ್ ಆಫ್ ದ ಟೈಮ್ಸ್ ಆರ್ ಡಿಯರ್ ಅಂಡ್ ನಿಯರ್ ಒನ್ಸ್ that they will have put the chains. ಅಯ್ಯೋ ಇಷ್ಟೇ ಸಾಕು ಬಿಡು, 20,000 ಸಾಕು ಬಿಡು, 30,000 ಸಾಕು ಬಿಡು, ಇಲ್ಲೇ ಇದ್ದು ಬಿಡು, ಅಥವಾ ಹಿಂಗೆ ಕೇಳ್ಕೊಂಡು ನಂಗೆ ಹೇಳ್ಬಿಡು, ಅಡ್ಜಸ್ಟ್ ಆಗ್ಬಿಡು, ಇನ್ನೇನಾಗತ್ತೆ ಬಿಡು ಅಂತ ಯಾರೋ ಬೇರೆಯವ್ರು ಬೇರೆ ಪ್ಲಾನೆಟ್ ಇಂದ ಬಂದು ಹೇಳಿರೋದಿಲ್ಲ. ನಮ್ಗ್ ನಿಯರ್ ಅಂಡ್ ಡಿಯರ್ ಒನ್ಸೇ ಹಾಕಿರ್ತಾರೆ ಅಂಡ್ ನಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಹಾಕಿರ್ತಾರೆ. ಅದು ನಮ್ ಲಿಮಿಟ್ ಅಲ್ಲಿ ಚೆನ್ನಾಗೂ ಇರುತ್ತೆ. ಇಟ್ ಈಸ್ ನಾಟ್ ದಟ್ ಎಲ್ಲ ಚೈನು ಬಿಚ್ಕೊಂಡು ನಾವು ಸುಂಟ್ರ ಗಾಳಿ ಆಗ್ಬೇಕು ಅಂತ ಇಲ್ಲ. ಯಾವ್ದಾದ್ರು ಒಂದ್ ಏರಿಯಾದಲ್ಲಿ ಇಫ್ ವಿ ವಾಂಟ್ ಟು ವರ್ಕ್ ಅಲ್ವಾ, ವಿ ಆಲ್ವೇಸ್ ಹ್ಯಾವ್ ದಟ್ ಆಪ್ಷನ್ ಅಂಡ್ ವಿ ಶುಡ್ ಬಿ ಅವೇರ್. ಇಟ್ ಇಸ್ ದಟ್ ಚೈನ್. ಅವರು ತಪ್ಪಲ್ಲ, ನಾವು ತಪ್ಪಲ್ಲ, ಏನೋ ಬಂದಲ್ಲ ಒಂದು ಚೈನ್ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಲೈಕ್ ವಿ ಶುಡ್. ಸೊ ಕಂಡೀಷನಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಥಿಂಗ್ಸ್ ದಟ್ holds us back. So what do I do? Being aware is okay. ಈಗ ಗೊತ್ತಾಯ್ತು ನಂಗೆ ವಾಟ್ ಇಸ್ ವಾಟ್ ಅಂತ. ಸೊ ಈಗ ಏನ್ ಮಾಡ್ತೀನಿ ನಾನು, ಈ ಚೈನ್ಗಳು ದೇ ಆರ್ ಇನ್ವಿಸಿಬಲ್. ಅಟ್ ಲೀಸ್ಟ್ ಇಫ್ ದೇ ಆರ್ ವಿಸಿಬಲ್, ಯಾರನ್ನಾರು ಕಟ್ ಮಾಡಿಸ್ಕೊಡ್ಬೋದು. ದೇ ಆರ್ ಇನ್ವಿಸಿಬಲ್ ಅಂಡ್ ಒಬ್ಬೊಬ್ರ ಲೈಫ್ಗೂ ಒಂದೊಂದು ಕಸ್ಟಮೈಸ್ಡ್ ಚೈನ್ಸ್. ಹಂಗಾಗಿ ಒಂದು ಅನ್ನೋ ತರ ಇರೋದೇ ಇಲ್ಲ. ಇಟ್ ಇಸ್ ಬೇರೆಯವ್ರಿಗೆ ಕಾಣೋದೇ ಇಲ್ಲ. ಇಟ್ ಇಸ್ ವಿ ಹೂ ಹ್ಯಾವ್ ಟು ವರ್ಕ್ ಆನ್ ಆಸ್ ಎಲ್ಸ್. ಈಗ ನಾನು ಇಲ್ಲಿ ಬೀಯಿಂಗ್ ಅ ಕೋಚ್, ಬೀಯಿಂಗ್ ಅ ಕೌನ್ಸಿಲರ್ ಕೂತ್ಕೊಂಡು ಏನೋ ಹೇಳ್ತಾ ಇದ್ರೆ
It is the only general things that I will be telling. It is you who have to go deep and introspect and come up with the appropriate uh, solution that you want in your life. I just help you have that journey. That is what we can do here. So, understanding strengths and patterns. See, if at all I am here like this, what are my strengths? Storytelling is my strength. The two stories that I told in this session was not at all planned in the draft I had put, but I told. That is the strength. ಪ್ಯಾಟರ್ನ್ ಏನು ಅಂತಂದ್ರೆ ಲೇಟ್ ಲತೀಫ್ ಅದು ಪ್ಯಾಟರ್ನ್. ಅದು ಎಲ್ಲ ಟೈಮಲ್ಲೂ ಎಷ್ಟು ಟೈಮ್ ಇರುತ್ತೆ ಅಷ್ಟು ಲಾಸ್ಟ್ ಮಿನಿಟ್ ಅವೆಲ್ಲ ಪ್ಯಾಟರ್ನ್. ಡಸ್ ಇಟ್ ಹ್ಯಾವ್ ನೋ ಸ್ಕೋಪ್ ಟು ವರ್ಕ್ ಆನ್? ಇಟ್ ಹ್ಯಾಸ್. ಅದಕ್ಕೆ ನಾನು ಕೆಲಸ ಮಾಡ್ತಿಲ್ವಾ? ಮಾಡ್ತಾ ಇದ್ದೀನಿ. ಅದರಲ್ಲಿ ಅದು ಹೆಂಗೆ ಕೆಲಸ ಮಾಡುತ್ತೆ? ಅಗೇನ್ ಇಟ್ ಇಸ್ ಅ ಬಿಗ್ ಬ್ಯಾಡ್ ವರ್ಲ್ಡ್ ಆಫ್ NLP, ನ್ಯೂರಿಯೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಬುಡಲಿ ಆಗ್ಬಿಟ್ಟಿರುತ್ತೆ. ಅದು ಈಗ ಎಷ್ಟು ವಯಸ್ಸು ನನಗೆ, ಅಷ್ಟು ವಯಸ್ಸಿಂದನೂ ಗೊತ್ತೋ ಗೊತ್ತಿಲ್ಲದೇನೋ ಸುತ್ತಮುತ್ತ ಆಗ್ತಿರುತ್ತೆ. ಬಟ್ ಕಾನ್ಶಿಯಸ್ಲಿ ಐ ಹ್ಯಾವ್ ಟು ಮೇಕ್ ಅನ್ ಎಫರ್ಟ್ ಟು bring back myself to the version I want to be. It is not that I can't be, I can be. First part is to be aware of what I am, ಅಥವಾ what actually it is ಅನ್ನೋತರ. Again, what I am doing, what I have to do is first understanding my strengths. ನಂದು ಈಗ ಆಸೆ ಏನ್ ಬೇಕಾದ್ರೂ ಇರ್ಬೋದು, ಬಟ್ ನೀಡ್ ಏನಿದೆ, ಅದಕ್ಕೆ ನನ್ನ ಸೂಟಬಿಲಿಟಿ ಹೆಂಗಿದೆ, ರಿಸೋರ್ಸಸ್ ಹೆಂಗಿದೆ. ಅಕಸ್ಮಾತ್ ಆಸೆನೆ ಹೈಲೈಟ್ ಮಾಡಿದಲ್ಲಿ ತಂದ್ರೆ ಅದಕ್ಕೆ ಮಾಡ್ಬೇಕಾಗಿರೋದು ಕೆಲಸ ಏನಿದೆ, ಸೋರ್ಸಸ್ ಏನ್ ಸಿಗುತ್ತೆ. ಸೊ ದಿಸ್ ಆರ್ ದ ವರ್ಕ್ಸ್ ದಟ್ ವಿ ಕ್ಯಾನ್ ಡೂ. ಆಮೇಲೆ ಸೆಲ್ಫ್ ಅಂತ ಏನಿದೀವಿ ಅದನ್ನ ಹೀಲ್ ಮಾಡ್ಕೋಬೇಕು ಎಷ್ಟೊಂದ್ಸರಿ. ಅಂದ್ರೆ ಇಮೇಜ್, ಸೆಲ್ಫ್ ಇಮೇಜ್ ಅಂತ ಏನಿತ್ತು, ಲೈಕ್ ಐ ಫಾರ್ ದಟ್ ಮ್ಯಾಟರ್ ತುಂಬಾ ದಿನ ತನಕ ನನಗೆ ಸೆಲ್ಫ್ ಎಸ್ಟೀಮೇ ಇರಲಿಲ್ಲ. ಅಥವಾ ನಾನೇನು ಅಂತ ಲೈಕ್ ಒಂದೊಂದ್ಸತಿ ಹನುಮಂತಂಗುನು ಹೇಳಕ್ ರಾಮನೇ ಬರ್ಬೇಕಾಗಿತ್ತಂತೆ, ನಿನ್ಗಾಗತ್ತೆ ಹೋಗು ಅಂತ. ತೋ ಹಿ ವಾಸ್ ದ ಹನುಮಂತ ಅಂದ್ರೆ ಎಲ್ಲರಿಗೂ ಧೀರ ಶೂರ, ಹನುಮಾನ್ ಚಾಲಿಸ ಓದಿದ್ರೆ ಹಂಗೆ ಕಾಣಿಸುತ್ತಲ್ಲ, ಅವ್ರಿಗೂನು ಅದು ಸೆಲ್ಫ್ ಇಮೇಜ್, ದಟ್ ಹೀಲಿಂಗ್ ಪಾರ್ಟ್ ಹ್ಯಾಸ್ ಟು ಬಿ ನೀಡೆಡ್. ಅವ್ರದ್ದು ದಂತಕಥೆಯಲ್ಲಿ, ಇತಿಹಾಸದಲ್ಲಿ ಏನೇನಾಗಿರುತ್ತೋ. ಬಟ್ ಇಲ್ಲಿ ಎಲ್ಲರೂ ಹನುಮಂತನೇ. ವಿ ವಿಲ್ ಬಿ ವೇಟಿಂಗ್ ಫಾರ್ ದಟ್ ರಾಮ ಟು ಕಮ್ ಇನ್. ಒಂದೊಂದ್ಸತಿ ನಮಗೆ ನಾವೇ ರಾಮ ಆಗ್ಬೇಕಾಗತ್ತೆ, ಒಂದೊಂದ್ಸತಿ ಇಲ್ಲ ನಮಗ್ ಆಗಕ್ಕಾಗತ್ತಿಲ್ಲ. ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಹ್ಯಾಸ್ ಟು ಬಿ ಪುಟ್. ಎಲ್ಲಾನು ನಮಗೆ ನಾವೇ ಆಗ್ಬಿಡ್ತೀವಿ ಅಂದ್ರೆ it is a wrong statement that I'm doing, because I did not become what I am today by seeing my face in the mirror. ಆಗ್ಲಿಲ್ಲ ಹಂಗೆ. ಲೈಕ್ ಸೋ ಮೆನಿ ಪೀಪಲ್ ಹ್ಯಾಡ್ ಟು ಕಮ್, ಸೋ ಮೆನಿ ಇನ್ಸಿಡೆಂಟ್ಸ್ ಹ್ಯಾಡ್ ಟು ಹ್ಯಾಪನ್. ಆಮೇಲೆ ಫೈನಲಿ ಏನಲ್ಲ, ಇಟ್ ಇಸ್ ಅ ಜರ್ನಿ. ಹಾಗಾಗಿ ಸೆಲ್ಫ್ ಇಮೇಜ್ನ ಸ್ವಲ್ಪ ಹೀಲ್ ಮಾಡ್ಕೋಬೇಕು. ಹೀಲ್ಗೆ ಬೇರೆ ಬೇರೆ ಟೂಲ್ಸ್, ಟೆಕ್ನಿಕ್ಸ್, ಲೈಕ್ ಅದನ್ನ ತಗೊಂಡ್ ಮಾಡ್ತೀವಿ. ಅದು ಅಗೇನ್ ಇಟ್ ಶುಡ್ ಬಿ ಕಸ್ಟಮೈಸ್ಡ್. If I say one thing to in the group, like it may appeal to one person and it may not appeal to the other. So what are the things that we are going to do ಅನ್ನೋತರ ಇಲ್ಲಿ ನೋಡ್ತೀವಿ. ಇದು ಈ ಫ್ರೇಮ್ ವರ್ಕ್ ಇದೆ ಅಲ್ವಾ, ದಿಸ್ ವರ್ಕ್ ಇಸ್ ಸೇಮ್ ಫಾರ್ ಆಲ್. ಹಾಗಾಗಿ ಮೇಕ್ ಅ ನೋಟ್ ಆಫ್ ದೀಸ್ ಥಿಂಗ್ಸ್. ಅಕಸ್ಮಾತ್ ಏನಾದ್ರು ತಪ್ಪಾದಾಗ ಯು ಶುಡ್ ಗೋ ಅಂಡ್ ರೆಟ್ರೋಸ್ಕೋಪ್, ಏನಾಯ್ತು, ಯಾಕಾಯ್ತು ಅಂತ. ಸೊ ಯು ವಿಲ್ ಗೆಟ್ ದಟ್ ಅವೇರ್ನೆಸ್. ಆದ್ಮೇಲೆ ವಾಟ್ ಡು ಐ ಡೂ ಅಂತ ತಗೋಬೇಕು. ಲೈಕ್ ಸ್ಟೆಪ್ ಬೈ ಸ್ಟೆಪ್ ಕೂತ್ಕೊಂಡು ಪೇಪರಲ್ಲಿ ಬರೆದು ಮಾಡಿದಾಗ ಅವಕಾಶ ಜಾಸ್ತಿ ಯೋಚನೆ ಮಾಡಕ್ಕೆ. ಇಲ್ದಿದ್ರೆ ನಾವು ಇಲ್ಲೇ ತಲೆಯಲ್ಲೇ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಅಲ್ಲೇ ಶೂಟ್ ಮಾಡ್ತಾ ಇರ್ತೀವಿ. ಅದು ಒಂದಿ ಕಡೆ ಹೋಗುತ್ತೆ, ಮರ್ತೆ ಹೋಗಿರುತ್ತೆ. 10 ಪಾಯಿಂಟ್, 10 ಅಲ್ಲ 3 ಪಾಯಿಂಟ್ ಮಾಡಿ 4ನೇ ಪಾಯಿಂಟ್ಗೆ ಹೋಗೋಷ್ಟೊತ್ತಿಗೆ ಮೊದಲನೇ ಪಾಯಿಂಟ್ ಏನು ಅಂತ ತಲೆಯಲ್ಲಿ ಇರಲ್ಲ. ಅದೇ ವೆನ್ ಯು ಪುಟ್ ಇಟ್ ಆನ್ ದ ಪೇಪರ್ ಅಲ್ವಾ, ಲೈಕ್ ಯು ವಿಲ್ ಹ್ಯಾವ್ ದಟ್ ಕ್ಲಾರಿಟಿ. ಓ ಇದಿತ್ತಲ್ವಾ, ಆಮೇಲೆ ಟಿಕ್ ಹಾಕೊಳಕ್ ಸರಿ ಹೋಗುತ್ತೆ. ಓ ದಿಸ್ ವಾಸ್ ದ ಪ್ರಾಬ್ಲಮ್, ಇಟ್ ಹ್ಯಾಸ್ ಬೀನ್ ಟಿಕ್ಡ್ ಆಫ್ ಅಂತ, ದಟ್ ಹ್ಯಾಸ್ ಬೀನ್ ಸಾಲ್ವ್ಡ್ ಅಂತ ಗೊತ್ತಾಗುತ್ತೆ. ಸೊ ಹೀಲಿಂಗ್ ಸೆಲ್ಫ್ ಇಮೇಜ್. ವರ್ಲ್ಡ್ ಇಸ್ ದ ರಿಫ್ಲೆಕ್ಷನ್ ಆಫ್ ಅವರ್ ಓನ್ ಸೆಲ್ಸ್. ಈ ನಮ್ಮ ಇಮೇಜ್ ಹೆಂಗಿದೆ ಈಗ. ಸಿ, ವೈ ವಿಲ್ ಐ ಕಮ್ ವಿತ್ ದೀಸ್ ಡ್ರೆಸ್ ಹಿಯರ್ with this hair, like hair done this particular way? Otherwise you should see me. People who have seen me know me. have seen me know me alva. How will I be? Don't ask. But when I see myself in this image, like I will have that confidence. So there is no substitute for that image thing. Though it is not just physical but also mental image, physical image, they go hand in hand. It is not that ನಾನು ತುಂಬಾ ಸಿಂಪಲ್ ಆಗಿರ್ತೀನಿ, ನಾನು ಹೆಂಗೋ ಇರ್ತೀನಿ ಅಂತ ನೈಟಿ ಹಾಕೊಂಡು ಕ್ಲಾಸ್ ಮಾಡ್ಬಿಡ್ತೀನಿ ಅಂದ್ರೆ ಬರೋದೇ ಇಲ್ಲ. ಬೇರೆಯವ್ರಿಗಿರ್ಲಿ, ನನಗೆ ಖುಷಿ, ನನ್ ಕಂಡ್ರೆ ನನಗೆ ಏನಿದು
ಅಂತ ಕ್ಲೂಲೆಸ್ ಅನ್ಸ್ಬಿಡುತ್ತೆ. ಸೊ ಇಟ್ ಈಸ್ ಒನ್ ಹೀಲಿಂಗ್ ಸೆಲ್ಫ್. ನಾವು ಟು ಬಿ ಎ ಪರ್ಟಿಕ್ಯುಲರ್ ವೇ ಏನ್ ಮಿಸ್ ಆಗಿದೆ ಅನ್ನೋದೊಂದು ಸೆಲ್ಫ್ ಇಮೇಜ್, like we have to see. Next, building inner connection. Inner connection is also detailed work. um, uh, First, before pleasing others, what is that I actually need? What makes me happy? What makes me successful? What makes me big in my own eyes? ಅನ್ನತರ ನನಗೆ ನಾನೇ ಇನ್ನರ್ ಕನೆಕ್ಷನ್. ಬಿಫೋರ್ ಆಸ್ಕಿಂಗ್ ಸಂಬಡಿ ಫಾರ್ ಲವ್, ಕೇರ್, ಮನಿ ಆರ್ ವಾಟ್ ಎವರ್, ವಾಟ್ ಇಸ್ ದ ಕನೆಕ್ಷನ್ ವಿತ್ ಮೀ? ಡೂ ಐ ರೆಸ್ಪೆಕ್ಟ್ ಮೈ ಸೆಲ್ಫ್? ಡೂ ಐ am I able to feed myself? ಅಥವಾ am I loving myself enough? ನನಗೆ ನಾನು ಹೆಂಗೆ ಟ್ರೀಟ್ ಮಾಡ್ಕೋತೀನೋ ಬೇರೆಯವ್ರು ನನ್ನನ್ನು ಹಂಗೆ ಟ್ರೀಟ್ ಮಾಡ್ತಾರೆ. ದ್ಯಾಟ್ ಇಸ್ ದ ಇನ್ನರ್ ಕನೆಕ್ಷನ್. ನಮ್ಮ ಜೊತೆ ನಮ್ಗಿರೋ ಕನೆಕ್ಷನ್ ಅದು. ಅದು ಅದೊಂದು. ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಡೂ. ಐ ವಿಲ್ ಬ್ರೇಕಿಂಗ್ ಕಂಪ್ಯಾರಿಸನ್ ಹ್ಯಾಬಿಟ್ಸ್. ಲೈಕ್ ವಿ ಗೆಟ್ ಟು, ಮೊದಲೇ ಎಷ್ಟೊಂದು ಕಂಪ್ಯಾರಿಸನ್ ಆಪ್ಷನ್ಸ್ ಇರ್ತಿತ್ತು. ಈಗಂತೂ ಇನ್ ದಿಸ್ ಎರಾ ಆಫ್ ಸೋಷಿಯಲ್ ಮೀಡಿಯಾ ನಾವು ನೋಡಿದ್ದೆಲ್ಲ ನಿಜ ಅನ್ಕೊಂಡ್ಬಿಡ್ತೀವಿ, ವೇರ್ ಇಟ್ ಇಸ್ ನಾಟ್. ಇಟ್ ಇಸ್ ನಾಟ್. ಹಾಗಾಗಿ ನಮ್ಗೆ ಬೇರೆಯವ್ರ ಕತೆ ಬೇಡ. ನಮ್ ನಿನ್ನೆಯಿಂದ ಇವತ್ತು ಬೆಟರ್ ಆಯ್ತಾ, ಮಾರ್ಕ್ ಚೆಕ್ ಮಾಡ್ಕೋಬೇಕು, ಟಿಕ್. ಇವತ್ತಿಗಿಂತ ನಾಳೆ ದೊಡ್ಡ ಐಡಿಯಾ ಅಥವಾ ಅಂದಾಜಿದ್ಯಾ, ಅಥವಾ ಒಂದು ಇದಾಗ್ಬೇಕು ಅಂತ ಇದೆಯಾ, ಟಿಕ್. ಅದಕ್ಕೆ ಒಂದ್ ಸ್ಟೆಪ್ ಆದ್ರೂ 10 ಸ್ಟೆಪ್ ಪ್ಲಾನ್ ಇರ್ಲಿ, ಬಟ್ ಒಂದ್ ಸ್ಟೆಪ್ ಆದ್ರೂ ಮುಂದಕ್ಕೆ ಹೋದ್ವಾ, ಟಿಕ್. ಸೊ ದಿಸ್ ಇಸ್ ದ, ಆಚೆ ಈಚೆ ನೋಡ್ಬಾರ್ದು. ಕಣ್ಕಾಪು ಅಂತಾರೆ ಅದಕ್ಕೆ. ಕುದುರೆಗೆ ಹಾಕಿರ್ತಾರೆ, ಆ ಕಡೆ ಈ ಕಡೆ ನೋಡ್ಬಾರ್ದು ಅಂತ. ನೋಡ್ಬೇಕು ಯಾವ್ದನ್ನ, ಏನೇನ್ ಆಗ್ತಿದೆ ಅನ್ನೋದನ್ನ. ಬಟ್ ವೆನ್ ಇಟ್ ಕಮ್ಸ್ ಟು ಸೆಲ್ಫ್ ಅಲ್ವಾ, ನಾವು ಅವ್ರಂಗಿರ್ಬೇಕು ಅಂತ ಅನ್ಕೊಳ್ಳೇಬಾರ್ದು. ನೋ ನೋ ಕಂಪ್ಯಾರಿಸನ್ ಗೇಮ್ ಎಟ್ ಆಲ್ ಹಿಯರ್. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಮೇಕ್, ಅಥವಾ ಒಂದು ಕ್ಲಾರಿಟಿ ಅಂತ ಸಿಗುವಾಗ ಹಿಂಗೆ ಇವನ್ನೆಲ್ಲ ನಮ್ಮಲ್ಲಿ ಇಟ್ಕೋಬೇಕು. ಏನೇನು, ಒನ್ ಇಸ್ 10-10-10 ರೂಲ್. ಇನ್ನೊಂದು ವೈ ವಿ ಲೂಸ್ ಅನ್ನೋ ಥರ, ವೈ ವಿ ಲೂಸ್ ಟ್ರ್ಯಾಕ್ ಆಫ್ ಆರ್ ಕನೆಕ್ಷನ್, ಇನ್ನರ್ ಕನೆಕ್ಷನ್ ಯಾಕೆ ಹೋಗುತ್ತೆ ಆಚೆಗೆ ಅನ್ನೋ ಥರ. ಇನ್ನೊಂದು ಅದಕ್ಕೆ ಕಂಡೀಷನಿಂಗ್ ಇರುತ್ತೆ. ಆಮೇಲೆ ಅದಕ್ಕೆ ಏನ್ ಮಾಡ್ತೀವಿ ಅಂತ, ವಾಟ್ ಶುಡ್ ವಿ ಡೂ ಅನ್ನೋ ಥರ ಬರುತ್ತೆ. ಅನ್ನೋ ಥರ ಬಂದಾಗ ಬಿಲ್ಡಿಂಗ್ ಇನ್ನರ್ ಕನೆಕ್ಷನ್ನು, ಹೀಲಿಂಗ್ ಸೆಲ್ಫ್ ಇಮೇಜು, ಬ್ರೇಕಿಂಗ್ ದೋಸ್ ಕಂಪ್ಯಾರಿಸನ್ ಹ್ಯಾಬಿಟ್ಸು, ಅವೆಲ್ಲ ಬರುತ್ತೆ. ಸೊ ಹಿಯರ್ ವಿ ವಿಲ್ ಡೂ, ಇನ್ ದಿಸ್ ಸೆಷನ್ ವಿ ವಿಲ್ ಡೂ, ಜನರಲ್ ಆಗಿ ಏನೋ ಥರ ಒಂದು ಆಕ್ಟಿವಿಟಿ ಮಾಡೋಣ. ಏನು, ಒಂದು ಬುಕ್ ಪೇಪರ್ ಇದೆ ಅಲ್ವಾ, ಅದರಲ್ಲಿ ಇವತ್ತು ಕ್ಲಾರಿಟಿ ಇಸ್ ದ ಟುಡೇ ಸೆಷನ್ ಲೆಕ್ಕ. ಹಾಗಾಗಿ ಲೆಟ್ ಅಸ್ ಹ್ಯಾವ್ ಸಮ್ ಕ್ಲಾರಿಟಿ. ಅಟ್ ಲೀಸ್ಟ್ ಒಂದು ಪೇಪರಲ್ಲಿ 2 ಸರ್ಕಲ್ ಬರೀರಿ. ಲೈಕ್ ಐ ವಿಲ್ ಸಿ ಇಫ್ ಐ ಕ್ಯಾನ್ ಶೇರ್ ಆನ್ ದ ಇದು. ಮೋರ್ಕ್ ಹೋಗಿ ಹೆಂಗೆ ಆಗ್ಲೇನೋ ಟ್ರೈ ಮಾಡುವಾಗ ಬಂತು, ಹೀಗೆ ಬರ್ತಿಲ್ಲ. ವೈಟ್ ಬೋರ್ಡ್ ಅಲ್ಲ, ಮೋರ್ ಹೋಗಿ ಹೆಂಗೆ, ಏನಾದ್ರು ಕಾಣಿಸ್ತಿದ್ಯಾ ವೈಟ್ ಬೋರ್ಡ್ ತರ? ನಾನೇ ಕಾಣಿಸ್ತಿದ್ದೀನಾ? No, no. Yes, only we can see you. ಹೌದಾ? ಅಂದ್ರೆ ಮೋಸ್ಟ್ಲಿ ಮಾಡಕ್ ಬರ್ತಿಲ್ಲ ನಂಗೆ ಅದು. ಓಕೆ, ಬರ್ತಿದ್ರೆ ಪರವಾಗಿಲ್ಲ. ಲೈಕ್ ಐ ಶೋ, ಯಾವ್ದ್ರಲ್ಲೋ ಒಂದ್ರಲ್ಲಿ ಮಾಡಿದ್ನಲ್ಲ. ನೋಡ್ಕ್ ಹೋಗಿ ಡಿಫಾಲ್ಟ್ ಮೀಟಿಂಗ್ ಆ್ಯಪ್. ಓಕೆ, ಇದರಲ್ಲಿ ಹೆಂಗೆ ಅಂತಂದ್ರೆ, ಎರಡು ಸರ್ಕಲ್ ಹಾಕಿ, ಒಂದ್ ಪೇಜಲ್ಲಿ 2 ಸರ್ಕಲ್ ಹಾಕಿ, ಒಂದ್ರಲ್ಲಿ ಬರೀರಿ ಕರೆಂಟ್ ಕ್ಯಾರೆಕ್ಟರ್ ಅಂತ. ಒಂದ್ರಲ್ಲಿ ಕರೆಂಟ್ ಕ್ಯಾರೆಕ್ಟರ್, ಇನ್ನೊಂದು ಸರ್ಕಲ್ ಅಲ್ಲಿ ಸಕ್ಸಸ್ ಕ್ಯಾರೆಕ್ಟರ್ ಬ್ಲೂ ಪ್ರಿಂಟ್ ಅಂತ. ಕರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಈಗ ನಿಮ್ ಕ್ಯಾರೆಕ್ಟರ್ ಅಂದ್ರೆ ಯು ನೀಡ್ ನಾಟ್ ಟೇಕ್ ಇಟ್ ಪರ್ಸನಲಿ, ಅಥವಾ ಒಂಚೂರು ಓಲ್ಡ್ ಸ್ಕೂಲ್ ತರ ತಗೋಬೇಡಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಪರ್ಸನ್ ಅಷ್ಟೇ. ಕ್ಯಾರೆಕ್ಟರ್ ಇಸ್ ದಟ್ ಶಾರ್ಟ್ ಫಾರ್ಮ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಅಷ್ಟೇ.
ಹೆಂಗೆ ನಾವ್ ಹೆಂಗಿರ್ತೀವಿ ಈಗ ನಮ್ದು ಬೀಯಿಂಗ್ ಅಂತ ಅಂದ್ರೆ ಈಗ ಸೀಮಾ ಅಂದ್ರೆ ಓ ಒಳ್ಳೆವಳು ಅನ್ಸ್ಬಿಡ್ಬೋದು, ಅಥವಾ ಗುಡ್ ಲುಕಿಂಗ್ ಅನ್ಸ್ಬಿಡ್ಬೋದು, ಅಥವಾ ಜಾಣೆ ಅನ್ಸ್ಬಿಡ್ಬೋದು. ಅವೆಲ್ಲ ನಾವಲ್ಲ. ಅಂತ ಬೇರೆಯವ್ರದ್ದು ಅಭಿಪ್ರಾಯಗಳು, ಅಥವಾ ಹಂಗೆ ಇವೆಲ್ಲ ನಾವು ಇರ್ಬೋದು. ಬಟ್ ನಮ್ಗೆ ನಾವ್ ಅನ್ಸೋದನು ಅವ್ರ ಥ್ರೂ, ಬೇರೆಯವ್ರ ವರ್ಡ್ಸ್ ಥ್ರೂನೇ ಅನ್ಸಿರ್ತೀವಿ. ಈಗ ನಾನೇನ್ ಬರ್ತಿದ್ದೀನಿ ಬೀಯಿಂಗ್ ಗುಡ್ ಅಂತ ಯಾರೋ ನನ್ಗೆ ಸರ್ಟಿಫಿಕೇಟ್ ಕೊಟ್ಟಾಗ ಇಟ್ ವಿಲ್ ಬಿ ಎನ್ ಆಬ್ಲಿಗೇಶನ್ ಫಾರ್ ಮೀ ಟು ಪ್ರೂವ್ ಮೈ ಸೆಲ್ಫ್ ಗುಡ್. ಓ ಅವ್ರು ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಈಗ ನಾನು ಹೆಂಗೆ ಐ ವಿಲ್ ಐ ಪ್ರೂವ್ ದೆಮ್ ರಾಂಗ್ ಅನ್ನೋ ಥರ. ಸೊ ಒಂದು ಕರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಬೀಯಿಂಗ್ ಗುಡ್, ಅದಕ್ಕೆ ಒಂದು ಸನ್ ತರ ರೇಸ್ ತರ ಮಾಡಿ ಒಂದೊಂದಕ್ಕೂ ಒಂದೊಂದು ಬರ್ಕೊಂಡು ಹೋಗಿ, ನಿಮ್ದು ಏನಿದೆ ಕ್ಯಾರೆಕ್ಟರ್ಸ್ ಅದು ಬರ್ಕೊಂಡು ಹೋಗಿ. ನಾನೇನ್ ಹೇಳ್ಬೋದು ನನಗೆ ಏನೋ ತರ ಬಂದ್ರೆ, ಆಕ್ಚುಲಿ ಐ ವಾಂಟೆಡ್ ಟು ಶೋ ಇನ್ ದ ಇದು ಚೂರ್ ತೊಳಗ್ಬೇಕು ಮಾಡುವ. ಬೀಯಿಂಗ್ ಗುಡ್ ಅಂತ ಅನ್ಕೋತೀನಿ ಕರೆಂಟ್ ಕ್ಯಾರೆಕ್ಟರು. ಬಿಹೇವಿಂಗ್ ವೆಲ್, ಡಿಫಿಕಲ್ಟ್ ಟು ಸೇ ನೋ, ಇಲ್ಲ ಅನ್ನಕ್ ಆಗೋದಿಲ್ಲ. ಡೂಯಿಂಗ್ ಹೌಸ್ ಹೋಲ್ಡ್ ಚೋರ್ಸ್, ಎಲ್ಲ ಕೆಲಸ ಮಾಡ್ಬಿಡ್ತೀನಿ ಚೆನ್ನಾಗಿ. ಪೀಪಲ್ ಪ್ಲೀಸಿಂಗು, ಪರ್ಫೆಕ್ಷನಿಸಮ್, ತುಂಬಾ ಕರೆಕ್ಟಾಗಿ ಹಿಂಗಿಂಗೆ ಇರಬೇಕು, ಹಿಂಗಿಂಗ್ ಆರ್ಡರ್ ಅಲ್ಲಿ ಇರಬೇಕು. ಆರ್ಡರ್ ಇಸ್ ಆಲ್ಸೋ ಓಕೆ. ಪರ್ಫೆಕ್ಷನಿಸಮ್ ಇಸ್ ನೆಕ್ಸ್ಟ್ ಲೆವೆಲ್ ಆಫ್ ಆರ್ಡರ್. ಪರ್ಫೆಕ್ಷನಿಸಮ್, ನಾನೆಲ್ಲ ಕರೆಕ್ಟ್ ಆದ್ಮೇಲೆ ಮಾಡ್ತೀನಿ, ನಂದೆಲ್ಲ ಫುಲ್ 100% ಆದ್ಮೇಲೆ ಐ ವಿಲ್ ಗಿವ್ ದಟ್. ಐ ಹವ್ ಸೀನ್ ಪೀಪಲ್ ಸೇಯಿಂಗ್, ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಿರ್ತಾರೆ, NET ಕೆ ಸೆಟ್ ಹಂಗೆ ಅಟ್ಲೀಸ್ಟ್ ನಾನು ಮಾಡುವಾಗ, ಯಾಕೆ ತಗೊಂಡಿಲ್ಲ ಅಂದ್ರೆ ನಾನು ಇನ್ನೊಂಚೂರು ಓದ್ಬಿಡ್ತು. ಯಾವಾಗ ಮುಗಿಯುತ್ತೆ ಓದೋದು? ಅದು ಸಮುದ್ರ, ಅದು ಯಾವಾಗ ಮುಗಿಯುತ್ತೆ? ಅಂಡ್ ದ ಎಕ್ಸ್ಪೀರಿಯನ್ಸ್ ದಟ್ ಇಟ್ ಗಿವ್ಸ್ ಇನ್ ದ ಎಕ್ಸಾಮ್ ಹಾಲ್, ನೋ ಅಮೌಂಟ್ ಆಫ್ ಪ್ರಿಪರೇಷನ್ ವಿಲ್ ಗಿವ್. ಅದಕ್ಕೆ ಅವರು ಎಲ್ಲಾ ಕಡೆ 4-5 ಅಟೆಂಪ್ಟ್ಸ್ ಕೊಟ್ಟಿರ್ತಾರೆ, ಒಂದೊಂದಕ್ಕಂತೂ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರ್ತವೆ. ಅಷ್ಟ್ರಲ್ಲೂ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಂತ ಆಚೆಗೆ ಬರ್ಬೇಕು ಹೊರತು ಒಂಥರ ಭ್ರಮೇಲೆ ಇದ್ಬಿಡ್ಬಾರ್ದು. ನಾನು ಪರ್ಫೆಕ್ಟ್ ಆಗಿ ರೆಡಿ ಆದ್ಮೇಲೆ ಆಗ್ತೀನಿ, ಯಾವ್ದಾದ್ರು ಬರೀ ಎಕ್ಸಾಮ್ ಅಂತಲ್ಲ, ಪರ್ಫೆಕ್ಟ್ ಆಗಿ ನಂದು ಬಾಡಿ ಪರ್ಫೆಕ್ಟ್ ಶೇಪಿಗೆ ಬಂದ್ಮೇಲೆ ನಾನೇನೋ ಆಚೆಗೆ ಹೋಗಿ ಯಾವ್ದೋ ಮನೆ ಫಂಕ್ಷನ್ ಅಟೆಂಡ್ ಮಾಡ್ತೀನಿ. ನಾನು ಪರ್ಫೆಕ್ಟ್ ಆಗಿ ಕಲ್ತ ಮೇಲೆ ಏನೋ ಒಂದು ಅಡುಗೆ ಮಾಡ್ಬಿಡ್ತೀನಿ. ಮಾಡ್ತಾ ಮಾಡ್ತಾ ಪರ್ಫೆಕ್ಷನಿಸಮ್ ಬಂದ್ಬಿಡುತ್ತೆ. ಸೊ ಈ ಕರೆಂಟ್ ಬೀಯಿಂಗು ಪರ್ಫೆಕ್ಷನಿಸಮ್ ನಂದು ಇತ್ತು. ಈಗ ಒಂಚೂರು ಚೇಂಜ್ ಆಗಿದೆ, ಅದ್ರ ಒಂಚೂರು ಹಿಂದಕ್ಕೆ ಹೋಗಿ ಹೇಳ್ತೇನೆ. ಪ್ಲೇಯಿಂಗ್ ವಿಕ್ಟಿಮ್ ಹುಡ್, ಅಯ್ಯೋ ನಾನು ಹಂಗೆ ಅಂದ್ರೆ ಇವ್ರಿ, ಅಯ್ಯೋ ನನ್ಗೆ ಅವ್ರು ಹಂಗೆ ಮಾಡ್ಬಿಟ್ರು, ನನ್ಗೆ ಇವ್ರು ಹಿಂಗೆ ಮಾಡ್ಬಿಟ್ರು. ವಿಕ್ಟಿಮ್ ಹುಡ್, ಪ್ಲೇಯಿಂಗ್ ವಿಕ್ಟಿಮ್ ಹುಡ್. ನನ್ಗೆ ಅದೆಲ್ಲ ಆಸೆ ಇದೆ, ಆದ್ರೆ ಇಲ್ಲಿ ಬಿಡೋದೇ ಇಲ್ಲ. ಅದು ಹಂಗಾಗ ಬಿಡದೇ ಇದ್ರೆ ನೀವೇನಾದ್ರೂ ನೆಗೋಷಿಯೇಟ್ ಮಾಡಕ್ಕೆ, ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ದೀರಾ? 4 ಮಾತಾಡಿದ್ದೀರಾ? ನಂಗೆ ಗೊತ್ತಿಲ್ಲ ಯಾರ್ಯಾರ ಕತೆ ಏನೇನು ಅಂತ. ಅಟ್ಲೀಸ್ಟ್ ನಾನೇ ನನ್ಗೇನೋ ಒಂದು ಕೆಲಸ ಅಥವಾ ಏನೋ ಒಂದು ಓದಕ್ಕೆ ಬೇರೆ ಕಡೆ ಹೋಗಕ್ಕೆ ಇಷ್ಟ ಇತ್ತು ಅಂದ್ರೆ ನಾನು ನಮ್ಮ ಅಪ್ಪಂಗೆ ಹೇಳಿದ್ದೆ, ನಾನು ಹೋಗ್ಬೇಕು ಅಲ್ಲಿ, ಓದ್ಬೇಕು ಅಲ್ಲಿ. ಅಥವಾ ಅದು ಅಟ್ಲೀಸ್ಟ್ ಓದೋದಿದ್ರೆ ನಮ್ಮಪ್ಪ ಹ್ಞೂ ಅಂದಿರ್ತಿದ್ರೇನೋ. ಏನೋ ಒಂದು ಆಟ ಆಡ್ಬೇಕು ಅಂತ ಇತ್ತು ಅನ್ಕೊಳ್ಳಿ, ನಮ್ಗೆ ಅದು ಇಷ್ಟ ಇತ್ತು, ಅದು ಆಗ್ಲೇ ಇಲ್ಲ ಅಂದ್ರೆ ನಾನು ಎಲ್ಲರೂ ಹೋಗಿ ಕಮ್ಯುನಿಕೇಟ್ ಮಾಡಿದ್ನ? ಅವ್ರು ಇಲ್ಲ ಅಂದ್ರ ಮತ್ ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ನ? ಏನು ಮಾಡೇ ಇಲ್ಲ. ಸುಮ್ಮನೆ ಪ್ಲೇಯಿಂಗ್ ಸೇಫ್, ಒಂಥರ ಪ್ಲೇಯಿಂಗ್ ವಿಕ್ಟಿಮ್ಹುಡ್ ಇಸ್ ಈಸಿ. ಕಂಫರ್ಟಬಲ್ ಝೋನ್ ಅಲ್ಲಿ ಕುತ್ಕೊಂಡು ಹೇಳ್ಬಿಡ್ಬೋದಲ್ಲ ಅವರಿಂದ ನಂಗೆ ಹಂಗಾಗಿಲ್ಲ ಅಂತ. ಸೊ ಪ್ಲೇಯಿಂಗ್ ವಿಕ್ಟಿಮ್ಹುಡ್. ಸೊ ದೀಸ್ ಆರ್ ದ ಕರೆಂಟ್ ಸೆಲ್ಫ್ ಕ್ಯಾರೆಕ್ಟರ್ಸ್ ನಂದು. ನಿಮ್ದು ಏನೇನಿದೆಯೋ ಮೇಕ್ ಅ ನೋಟ್ ಆಫ್ ಇಟ್. ಫ್ಯೂಚರ್ ಸೆಲ್ಫ್ ಅಥವಾ ಸಕ್ಸಸ್ ಕ್ಯಾರೆಕ್ಟರ್ ಬ್ಲೂ ಪ್ರಿಂಟ್ ಅಂತ ಇನ್ನೊಂದು ಸರ್ಕಲ್ ಇದೆಯಲ್ಲ, ಇದು ಇವತ್ತಿನ ರಿಯಾಲಿಟಿ. ಇದು ಇನ್ನೊಂದು 10 ತಿಂಗಳು ಅಥವಾ 10 ವರ್ಷ, ಅಷ್ಟೊಂದು ಮುಂದಕ್ಕೆ ಬೇಡ, ಒಂದು 5 ತಿಂಗಳು 5 ವರ್ಷ ರಿಯಾಲಿಟಿ ಹೆಂಗಿರ್ಬೋದು ಡಿಪೆಂಡಿಂಗ್ ಆನ್ ದ ಡ್ರೀಮ್ಸ್ ದಟ್ ಯು ಹ್ಯಾವ್. ಇಫ್ ಯು ಆರ್ ಬೀಯಿಂಗ್ ಗುಡ್ ಆಲ್ ದ ಟೈಮ್, ಕ್ಯಾನ್ ಯು ಅಚೀವ್ ದಟ್ ಗೋಲ್? ಈ ಸರ್ಕಲ್ ಇಂದ ಈ ಸರ್ಕಲ್ಗೆ ಇಫ್ ಯು ಆರ್ ದ ಸೇಮ್ ಕ್ಯಾರೆಕ್ಟರ್, ಕ್ಯಾನ್ ಯು ಮೇಕ್ ದ ಟ್ರಾನ್ಸಿಷನ್? ಹೋಗಕ್ಕಾಗತ್ತಾ ಅಲ್ಲಿಗೆ? ಫಸ್ಟ್ ಯು ಶುಡ್ ಬಿ ಅವೇರ್, ಆಗತ್ತಾ? ಆದ್ರೆ ಫೈನ್, ಆಗದೆ ಇದ್ರೆ ದೇರ್ ಶುಡ್ ಬಿ ಸಮ್ ಚೇಂಜ್ ದಟ್ ಹ್ಯಾಸ್ ಟು ಬಿ ಮೇಡ್. ಗ್ರೋತ್ ಮೈಂಡ್ ಸೆಟ್ ಹಾಕಿ. ಗ್ರೋತ್ ಮೈಂಡ್ ಸೆಟ್ ಅಲ್ಲೇ ಎಷ್ಟೊಂದು ವಿಷಯ ಬರುತ್ತೆ. ಬಟ್ ಬೀಯಿಂಗ್ ಗುಡ್ ಇಸ್ ನಾಟ್ ಸಫಿಶಿಯಂಟ್. ಬೀಯಿಂಗ್ ಗುಡ್ ಅಂದ್ರೆ ಅಗೇನ್ ಪೀಪಲ್ ಪ್ಲೀಸಿಂಗ್ ಅಂತ, ನಾವು ಕೆಟ್ಟದ್ ಮಾಡ್ಬೇಕು ಅಂತಲ್ಲ.
ಗ್ರೋತ್ ಮೈಂಡ್ ಸೆಟ್ ಅಲ್ಲೂ ಒಳ್ಳೇದಿರುತ್ತೆ, ಬಟ್ ಎಲ್ಲ ಒಳ್ಳೇದು ಗ್ರೋತ್ ಮೈಂಡ್ ಸೆಟ್ ಅಲ್ಲ. ದಿಸ್ ವೇ ಐ ಆಮ್ ಆಕ್ಚುಲಿ ಡಿಫ್ರೆನ್ಶಿಯೇಟಿಂಗ್ ದೀಸ್ ಟು ಥಿಂಗ್ಸ್. ಬೀಯಿಂಗ್ ಗುಡ್ ಅಂದ ತಕ್ಷಣ ಕೆಟ್ಟದ್ ಮಾಡಿ ಒಳ್ಳೆ ಗ್ರೋತ್ ಆಗ್ಬಿಡ್ಬೇಕು ಅಂತಲ್ಲ. ಗ್ರೋತ್ ಮೈಂಡ್ ಸೆಟ್ ಇಸ್ ಒನ್. ಏನಾದ್ರೂ ಸರಿ, ಅದು ಗ್ರೋತ್ ಅಂತಂದ್ರೆ ಏನು ಕೆಲಸ ಸಿಗ್ಬೇಕು ದುಡ್ಡು ದುಡಿಬೇಕುನೇ ಅಲ್ಲ. ಬೆಟರ್ ವರ್ಷನ್ ಆಫ್ ಮೀ, ಇವತ್ತೇನಿದೀನೋ ಅದಕ್ಕಿಂತ ಚೆನ್ನಾಗಿ ನಾಳೆ ಇರಬೇಕು ನಾನು. ದಟ್ ಇಸ್ ಅ ಗ್ರೋತ್ ಮೈಂಡ್ ಸೆಟ್. ಹೆಲ್ತ್ ಚೆನ್ನಾಗಿರ್ಬೇಕು, ನಂದು ರೆಕಗ್ನಿಷನ್ ಚೆನ್ನಾಗಿರ್ಬೇಕು, ನಾನು ಆಪರೇಟ್ ಮಾಡೋ ಸ್ಟೈಲ್ ಚೆನ್ನಾಗಿರ್ಬೇಕು, ಜನಗಳನ್ನ ನೋಡೋ ರೀತಿ ಚೆನ್ನಾಗಿರ್ಬೇಕು. ಗ್ರೋತ್ ಮೈಂಡ್ ಸೆಟ್. ನೆಕ್ಸ್ಟ್, ಬಿಹೇವಿಂಗ್ ವೆಲ್ ಕಮ್ಸ್ ವೆನ್ ವಿ ಡೋಂಟ್ ಹ್ಯಾವ್ ಅವರ್ ಓನ್ ಐಡೆಂಟಿಟಿ ಕ್ರೈಸಿಸ್ ಇದ್ದಾಗ, ಲೈಕ್ ವಿ ಸ್ಟಾರ್ಟ್ ಪ್ಲೀಸಿಂಗ್ ಎವ್ರಿಬಡಿ. ಅಂತ ಅದೇ ಐಡೆಂಟಿಟಿ ಆಗ್ಬಿಡುತ್ತಾಗ. ಯಾಕಂದ್ರೆ ಅವ್ರ ಎದುರುಗಡೆ ಸಾರಿ ಅಂತ ಹೇಳೋದಿಲ್ವಲ್ಲ, ಅದಕ್ಕೆ. ಸೊ ಅಲ್ಲಿ ಫ್ಯೂಚರ್ ಸೆಲ್ಫ್ ಅಲ್ಲಿ ಕರೇಜ್ ಅಂಡ್ ಕಾನ್ಫಿಡೆನ್ಸ್ ಇರಬೇಕು. ಇಫ್ ಪೀಪಲ್ ಲೈಕ್, ಫೈನ್. ಇಫ್ ಪೀಪಲ್ ಡೋಂಟ್ ಲೈಕ್, ಆಲ್ಸೋ ಫೈನ್ ಅನ್ನತ್ತಾರೆ. ನಮ್ಗೆ ಅದು ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗೋದಿಲ್ಲ. ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಅವ್ರೇನ್ ಅನ್ಕೊಂಡ್ಬಿಡ್ತಾರೆ. ಕರೇಜ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ಗುಡ್, ರೈಟ್ ಅಂತ ನಿಮ್ಗೆ ಅನ್ಸಿದ್ರೆ ಯು ಶುಡ್ ಗೋ ವಿತ್ ಇಟ್. ಕಾನ್ಫಿಡೆನ್ಸ್, ಕರೇಜ್. ಯು ವಿಲ್ ನಾಟ್ ಬಿ ಡನ್ ವಿತ್ ಪ್ಲೀಸಿಂಗ್ ಪೀಪಲ್. ಅವರೆಲ್ಲರನ್ನು ಮೆಚ್ಚಿಸಿ ಎಲ್ಲರದ್ದು ಪರ್ಮಿಷನ್ ತಗೊಂಡು ನೀವು ಮುಂದಕ್ಕೆ ಹೋಗ ಅಷ್ಟೊತ್ತಿಗೆ ಲೈಕ್ ಲೈಫ್ ವಿಲ್ ಬಿ ಓವರ್. ಹಿಂಗನ್ನಷ್ಟಕ್ಕೆ ಹೋಗಿ. ಇಲ್ಲಿ ಹೂಎವರ್ ಇಸ್ ವೆರಿ ಯಂಗ್ ಇನ್ ದ ಗ್ರೂಪ್, ಅವ್ರಿಗೆ ನಂದು ಬೀಯಿಂಗ್ ಇನ್ ದಿಸ್ ಫೇಸ್ ಐ ಹ್ಯಾವ್ ಇದು ಒಂದು ಇದಿದೆ ಹೇಳಕ್ಕೆ. 20 ವರ್ಷ ಇದ್ದಾಗ ಅನ್ಕೋತಾರಂತೆ ಹುಡುಗಿರ್ ಎಸ್ಪೆಷಲಿ, ಹುಡುಗರು ಐ ಡೋಂಟ್ ನೋ ಲೈಕ್ ಹೌ ದೇ ಥಿಂಕ್. ಏನೋ ಒಂದು ಅಂದಾಜಿದ್ರು, ಲೈಕ್ ಐ ಆಮ್ ನಾಟ್ ವೆರಿ ಮಚ್ ಇನ್ ಟು ಇಟ್, ಅವ್ರ ಸೈಕಾಲಜಿ ಐ ನೋ. ಹುಡುಗಿರ್ ಅನ್ಕೋತೀವಿ ನಾವು, ಎಲ್ಲರೂ ಏನೋ ಅನ್ಕೋತಾರೆ ಅಂತ ವಿ ಸ್ಟಾರ್ಟ್ ಪ್ಲೀಸಿಂಗ್. ಅಯ್ಯೋ ಅವ್ರು ಹಂಗ ಅನ್ಕೊಂಬಿಟ್ರೆ, ಹಿಂಗ ಅನ್ಕೊಂಬಿಟ್ರೆ ಅಂತ. 20 ವರ್ಷ ಇದ್ದಾಗ ಹಿಂಗ್ ಮಾಡ್ತೀವಂತೆ. 30 ವರ್ಷ ಬಂದಾಗ ಯಾರೇನು ಅನ್ಕೊಂಡ್ರೆ ಏನು, ನಾನ್ ಮಾಡೋದು ಅನ್ನೋ ತರ ಫುಲ್ ರೆಬೆಲ್ ಆಗ್ಬಿಡ್ತೀವಿ. ಯಾರು ಹೆಂಗಾರು ಅನ್ಕೊಳ್ಳಿ, ನಾನು ಇದೇ ಮಾಡೋದು ಅಂತ. ಇದು ಬರೀ ಒಬ್ಬರದಿಬ್ಬರದ ಕತೆ ಅಲ್ಲ. ಈ ಸೈಕಾಲಜಿ ಇದೊಂಥರ ಡೆವಲಪ್ಮೆಂಟಲ್ ಸೈಕಾಲಜಿ. ಹೆಂಗೆ ಮಗು 3 ತಿಂಗಳಿಗೆ ಹೊರಳುತ್ತೆ, 6 ತಿಂಗಳಿಗೆ ಅಂಬೆಗಾಲಿಡುತ್ತೆ, 9 ತಿಂಗಳಿಗೆ ಇನ್ನೇನೋ ಮಾಡುತ್ತೆ, 1 ವರ್ಷಕ್ಕೆ ನಡೆಯುತ್ತೋ, ಹಂಗ 10 ವರ್ಷಕ್ಕೆ ಹೆಣ್ಮಕ್ಳು ಹಿಂಗ್ ಯೋಚನೆ ಮಾಡ್ತಾರೆ, 20 ವರ್ಷಕ್ಕೆ ಹಿಂಗ್ ಮಾಡ್ತಾರೆ, 30 ವರ್ಷಕ್ಕೆ ಹಿಂಗ್ 10 ವರ್ಷದಿಲ್ಲ, 20, 30, 40 ಹಿಂಗ್ ಮಾಡ್ತಾರೆ. ಅದು ನಮಗ್ ಗೊತ್ತಿದ್ರೆ ಇಟ್ ವಿಲ್ ಬಿ, ಅದು ಅವೇರ್ನೆಸ್. ಅದು ಗೊತ್ತಿದ್ದಾಗ ಕೆಲಸ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ಅಂಡ್ ಸಕ್ಸಸ್ ಅನ್ನ ಬರೀ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಇದೆಲ್ಲ, ಅದೆಲ್ಲ ಫಸ್ಟ್ ಗೊತ್ತಿರೋರು. 30 ವರ್ಷಕ್ಕೆ ಯಾರೇನಾದ್ರು ಮಾಡ್ಕೊಳ್ಳಿ, ನಾನೇನು ಐ ನಾಟ್ ಮೈಂಡ್, ನಾನು ಮಾಡೋದು ಅಂತ ಶುರು ಮಾಡ್ತಾರಂತೆ. 40 ವರ್ಷಕ್ಕೆ ಬಂದಾಗ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅನ್ಸುತ್ತಂತೆ, ಯಾರು ನನ್ನ ನೋಡ್ತಾನೆ ಇರ್ಲಿಲ್ಲ, ಎವ್ರಿಬಡಿ ವರ್ ಬಿಸಿ ಇನ್ ದೇರ್ ಲೈಫ್ಸ್, ವೈ ಡಿಡ್ ಐ ಗಿವ್ ಅ ಡ್ಯಾಮ್ ಅಂತ. ನಾನು ಯಾಕೆ ಯಾರ್ಯಾರ್ದು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೆ ಅಂತ ಅನ್ಸುತ್ತಂತೆ. ಸೊ 20 ವರ್ಷದಲ್ಲಿ ನಮ್ಗೆ 40 ವರ್ಷದ ಬುದ್ಧಿ ಇರೋದಿಲ್ಲ. 40 ವರ್ಷಕ್ಕೆ ಹೋದಾಗ 20 ವರ್ಷಕ್ಕೆ ಬರೋ ಆಪ್ಷನ್ ಇರೋದಿಲ್ಲ. ವಿ ಶುಡ್ ಬಿ ವೈಸ್ ಎನಫ್ ಟು ಸಿ ಥಿಂಗ್ಸ್ ಅಟ್ 20, ವಾಟ್ ವಿಲ್ ಬಿ ಗೋಯಿಂಗ್ ಇನ್ ಆರ್ 40. ಹಾಗಾಗಿ ಇಫ್ ಯು ಹ್ಯಾವ್ ಅ ಡಿಸಿಷನ್ ಟು ಮೇಕ್, ಇಫ್ ಯು ಹ್ಯಾವ್ ಅ ಹೊಸ ಥಿಂಗ್ ಟು ಎಕ್ಸ್ಪ್ಲೋರ್, ಯು ಶುಡ್ ಗೋ ಫಾರ್ ಇಟ್. ನೋ ಕ್ವೆಶನ್ಸ್ ಆಸ್ಡ್, ನೋ ಎಕ್ಸ್ಪ್ಲನೇಷನ್ ಗಿವನ್. ಯಾರಿಗೂ ತಲೆ ಅಂದ್ರೆ ನಿಮ್ಗೆ ಅದು ಇನ್ಸ್ಟಿಂಕ್ಟ್ಸ್ ಆರ್ ದ ರಿಯಲ್ GPS ಆಫ್ ಅವರ್ ಲೈಫ್. ನಮ್ಮ ಇನ್ಸ್ಟಿಂಕ್ಟ್ ಗಟ್ ಫೀಲಿಂಗ್ ಅಂತೀವಲ್ಲ, ಅದು ಆ ಇನ್ಸ್ಟಿಂಕ್ಟ್ಸು ಎಲ್ಲ ತುಂಬಾ ಕರೆಕ್ಟ್ ಆಗಿ ಹೇಳಿರುತ್ತೆ ನಮ್ಮ ಯೋಗ್ಯತೆನ. ಆ ಕಂಡೀಷನಿಂಗು, ಅದು ವಿಕ್ಟಿಮ್ಹುಡ್, ಅವೆಲ್ಲ ಚೈನ್ಗಳಿರ್ತಾವಲ್ಲ, ಅವೆಲ್ಲ ಎಳಿತಾ ಇರ್ತವೆ ನಮ್ಮನ್ನ. ಆಗೋದಿಲ್ಲ ನಿಂಗೆ ಗೊತ್ತಿಲ್ವಾ, ನಿನ್ ಹಿಂದಿಂದೇನು, ಏನ್ ಮಾಡಿದ್ಯಾ, ಇವೆಲ್ಲ ಹಾಕೊಂಡು ಎಳಿತಾ ಇರ್ತೇವೆ. ಆ ಗಟ್ ನಮ್ಗಿಂತ ನಮ್ಮನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ ಗಟ್ ಫೀಲಿಂಗ್ ನಮ್ದು, ನಮ್ ಇನ್ಸ್ಟಿಂಕ್ಟ್ ನಮ್ದು. ಸೊ ವಿ ಶುಡ್ ಗೋ ಬೈ ದೋಸ್ ಥಿಂಗ್ಸ್, ನಾಟ್ ಅದರ್ಸ್ ಸೇಯಿಂಗ್. ನಿಮ್ಗೆ ಏನಾದ್ರು ಡೀಪ್ ಆಗಿ ಅನಿಸ್ತಾ ಇದ್ರೆ, ಅಫ್ಕೋರ್ಸ್ ಫೇಲ್ಯೂರ್ಸು, ಪಟ್ ಅಂತ ಸಿಗದೆ ಇರೋದು, ಸಕ್ಸಸ್ಸು, ಅವೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫು. ಅಟ್ಲೀಸ್ಟ್ ಅದ್ರದ್ದು ಒಂದು ಜರ್ನಿಯಲ್ಲಿ ಸಿಗೋ ಎಕ್ಸ್ಪೀರಿಯನ್ಸಸ್ನ ನೀವು ಬೇರೆಯವ್ರ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಯು ವಿಲ್ ನಾಟ್ ಗೆಟ್. ಸೊ ಈ ಫ್ಯೂಚರ್ ಸೆಲ್ಫ್ ಅಲ್ಲಿ ಸಕ್ಸಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಗ್ರೋತ್ ಮೈಂಡ್ ಸೆಟ್ ಒಂದು ಹಾಕಿದ್ರ, ಕರೇಜ್ ಅಂಡ್ ಕಾನ್ಫಿಡೆನ್ಸ್ ಒಂದು ಹಾಕಿದ್ರ, ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೇನೋ ಅನ್ಸುತ್ತೆ ಇಲ್ಲಿ ವರ್ಕ್ ಆಗುತ್ತೆ ಈ ರಿಲೇಷನ್ ಅನ್ಸುತ್ತೆ, ಯು ಗೋ ಫಾರ್ ಇಟ್. ಕಾನ್ಫಿಡೆನ್ಸು, ಕರೇಜ್, ಕ್ಲಾರಿಟಿ, ಇವು 3 ಇರಬೇಕು.
ಫ್ಯೂಚರ್ ಸೆಲ್ಫ್ ಅಲ್ಲಿ ಅದು ಪಕ್ಕನೆ ಬರ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಒಂದ್ ಲೈನ್ ಹಾಕಿ ಒಂದ್ರಲ್ಲೇ ಅವೆಲ್ಲ ಸೀರೀಸ್ ಅವು. ಕಾನ್ಫಿಡೆನ್ಸ್ ಇದ್ದಾಗ ಕರೇಜ್ ಬರುತ್ತೆ, ಕರೇಜ್ ಇದ್ದಾಗ ಕ್ಲಾರಿಟಿ ಸಿಗುತ್ತೆ. ಫಸ್ಟೇ ಕ್ಲಾರಿಟಿ ಸಿಗ್ಬಿಡ್ಲಿ ಆಮೇಲೆ ಕಾನ್ಫಿಡೆನ್ಸ್ ತಗೊಂಡು ಕರೇಜ್ ಧೈರ್ಯ ಮಾಡ್ತೀನಿ ಅಂತ ಏನಿರೋದಿಲ್ಲ. ಫಸ್ಟ್ ನನ್ಗೆ ಅನಿಸ್ತಿದೆ ಅಂತ ಅನ್ಸ್ಬೇಕು, ಆಮೇಲೆ ಧೈರ್ಯ ಮಾಡೋದು ಹೆಚ್ಚೆ ಇಡ್ತೀವಿ, ಆಗ ಕ್ಲಿಯರ್ ಆಗುತ್ತೆ ರೋಡ್. ದೇ ಆರ್ ಒಂಥರ ಚೈನ್ ಲಿಂಕ್ ಇರೋ ಅಂತ ವರ್ಡ್ಸ್ ಅವು. ನೆಕ್ಸ್ಟ್ ಟೇಕ್ ಆಕ್ಷನ್ ಅಂಡ್ ಬಿಲ್ಡ್ ದ ಮಸಲ್ ಫಾರ್ ನೆಕ್ಸ್ಟ್ ಸ್ಟೆಪ್. ನಾನು 10 ವರ್ಷ ಹೆಂಗಾಗ್ಬಿಟ್ಟು ಆದ್ಮೇಲೆ ಹೆಂಗಾಗ್ತೀನಿ ನಂಗೆ ಗೊತ್ತಿರೋದಿಲ್ಲ. ಫಸ್ಟ್ ಡೇ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು ಅದು ಗೊತ್ತಿರ್ಬೇಕು. ಬೀಟ್ ಇನ್ ಎನಿ ಫೀಲ್ಡ್. ನಿಮ್ಗೆ ಇನ್ಯಾರಿಗೂ ಅಸಮಾಧಾನ ಇದೆಯಾ, ಫಸ್ಟ್ ಸ್ಟೆಪ್ ಅಷ್ಟೇ ಇಸ್ ಇಂಪಾರ್ಟೆಂಟ್. ನೀವು ಇನ್ಯಾವುದಾದ್ರೂ ಕರಿಯರ್ಗೆ ಎಂಟರ್ ಆಗ್ತಿದ್ದೀರಾ, ಫಸ್ಟ್ ಸ್ಟೆಪ್ ಏನು ಅಷ್ಟೇ. ಟೇಕ್ ಆಕ್ಷನ್. ಬರೀ ನೋಯಿಂಗ್ ಇಸ್ ಜಸ್ಟ್ ನೋಯಿಂಗ್, ಡೂಯಿಂಗ್ ಇಸ್ ದ ರಿಯಲ್ ಥಿಂಗ್. ಡೂಯಿಂಗ್ ಗೊತ್ತಿದ್ರೆ, ಡೂಯಿಂಗ್ ಅಂತ ಬಂದ ತಕ್ಷಣ ಇದು ಇನ್ ದ ಕಮಿಂಗ್ ಕ್ಲಾಸಸ್, ಕಮಿಂಗ್ ಸೆಷನ್ಸ್ ಅಲ್ಲಿ ಅಥವಾ ನೆಕ್ಸ್ಟ್ ಹೋಮ್ವರ್ಕ್ ಸೀರೀಸ್ ಬರುತ್ತಲ್ಲ, ಅದರಲ್ಲಿ ಬೈ ಆಕ್ಟಿವಿಟೀಸ್, ಬೈ ಮೇಕಿಂಗ್ ಯು ಪೀಪಲ್ ಡೂ ದೋಸ್ ಆಕ್ಟಿವಿಟೀಸ್, ಲೈಕ್ ದೀಸ್ ಮಸಲ್ಸ್ ವಿಲ್ ಬಿ ಬಿಲ್ಡ್. ಏನೋ ಒಂದ್ 4 ನಂಬರ್ಸ್ ಹಿಂಗ್ ಎತ್ತದೆ, ಹಿಂಗ್ ಮಾಡಿದೆ ಅಂದ ತಕ್ಷಣ ಹಿಂಗ್ ಮಾಡಿದ್ರೆ ಏನು ಬರೋದಿಲ್ಲ ಅಲ್ಲಿ, ಅದ್ರ ಒಳಗಡೆ ಬಿಲ್ಡ್ ಆಗ್ತಿರುತ್ತೆ. ನಾವ್ ಎಂಟೋಗೋದ್ ಕಿತ್ ನೋಡಕ್ಕಾಗತ್ತಾ? ಅದು ಯಾವಾಗ ಕಾಣುತ್ತೆ? ಏನೋ ಒಂದು ಎತ್ತುವಾಗ್ಲೋ ಫಸ್ಟ್ ನೋವ್ತಿತ್ತು, ಈಗ ನೋವ್ತಾನೆ ಇಲ್ವಲ್ಲ ಅಂತನೋ, ಅಥವಾ ಇನ್ಯಾರೋ ಚೆನ್ನಾಗಿದೆಯಾ ಅಂತ ಅಪರೂಪಕ್ಕೆ ನೋಡ್ದಾಗಿ ಇಷ್ಟು ಏನೋ ಬಾಡಿ ಟೋನ್ಡ್ ಆಗಿದೆ ಅಂದಾಗ್ಲೋ ಗೊತ್ತಾಗುತ್ತೆ. ನೀವೇ ಈ ಕೆಲಸ ಎಲ್ಲ ಮಾಡ್ತಿದ್ದಾಗ ಒಂದು 6 ತಿಂಗಳು ವರ್ಷನ ಬಿಟ್ಕೊಂಡು ಯಾರೋ ಫ್ರೆಂಡ್ ಸಿಕ್ತಾಗ, ವಾವ್ ಇದೇನ್ ಬೇರೆ ತರ ಇದೀರಿಯಲ್ಲ ನೀವು ಅಂತಂದಾಗ, ಹಾ ಅದಕ್ಕೆಲ್ಲ ಕೆಲಸ ಮಾಡಿದೀನಿ ನಾನಾಗ, ಹಂಗಾಗಿ ಆ ಮಸಲ್ ಬಿಲ್ಡ್ ಆಗಿದೆ ಅನ್ನೋ ತರ, ಲೈಕ್ ಯು ವಿಲ್ ಅಪ್ರಿಶಿಯೇಟ್ ಯುವರ್ ಸೆಲ್ಫ್. ಸೊ ಕಾನ್ಫಿಡೆನ್ಸ್, ಕರೇಜ್ ಆಯ್ತಾ, ಟೇಕ್ ಆಕ್ಷನ್ ಅಂಡ್ ಬಿಲ್ಡ್ ದ ಮಸಲ್ ಫಾರ್ ನೆಕ್ಸ್ಟ್ ಸ್ಟೆಪ್ ಒಂದು. ಆಮೇಲೆ ಓನ್ ಯೋರ್ ಡಿಸಿಷನ್ಸ್. ನೀವೇನಾದ್ರು ಡಿಸೈಡ್ ಮಾಡಿದ್ರೆ ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಇಟ್. ಇಟ್ ಮೇ ಬಿ ರೈಟ್, ಇಟ್ ಮೇ ಬಿ ರಾಂಗ್, ಇಟ್ ಈಸ್ ಯೋರ್ ಲೈಫ್. ಬಿ ಫ್ರೀ ಟು ಮೇಕ್ ರಾಂಗ್ ಡಿಸಿಷನ್ಸ್ ಆಸ್ ವೆಲ್, ಬಟ್ ಮೇಕ್ ಯೋರ್ ಡಿಸಿಷನ್ಸ್, ಲೆಟ್ ಇಟ್ ಬಿ ಯೋರ್ ಡಿಸಿಷನ್ಸ್. ಇಟ್ಸ್ ಓಕೆ ಇಫ್ ಇಟ್ ಇಸ್ ರಾಂಗ್, ಒಂದೆರಡು ಇಟ್ಸ್ ಇಲ್ದಿರ ನೀರಸ ಆಗ್ಬಿಡುತ್ತೆ. ಸೊ ಮೇಕ್ ಇಟ್. ಇಷ್ಟು ಇದೊಂದು ಕರೆಂಟ್ ಕ್ಯಾರೆಕ್ಟರ್ ಆಯ್ತು, ಇನ್ನೊಂದು ಫ್ಯೂಚರ್ ಸೆಲ್ಫ್ ಆಯ್ತು. ಸೊ ದೀಸ್ ಆರ್ ದ ಟು. ಈಗ ನಾವು ಈ ಸೆಲ್ಫ್ ಇಂದ, ಈ ಸೆಲ್ಫ್ ಕರೆಂಟ್ ಸೆಲ್ಫ್ ಇಂದ ಫ್ಯೂಚರ್ ಸೆಲ್ಫ್ಗೆ ಪಾಸ್ ಆನ್ ಆಗ್ಬೇಕಾದ್ರೆ, ಆ ಕಡೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಡಿಪೆಂಡಿಂಗ್, ಇದು ಕಸ್ಟಮೈಸ್ಡ್ ಎಕ್ಸ್ಪೀರಿಯನ್ಸಸ್ ಇವೆಲ್ಲ. ಲೈಕ್ ಐ ಕಾಂಟ್ ಸೇ ಒನ್ ಥಿಂಗ್ ಟು ಆಲ್ ಅಂಡ್ ಎಕ್ಸ್ಪೆಕ್ಟ್ ದ ಸೇಮ್ ರಿಸಲ್ಟ್ ಫ್ರಮ್ ದಿ ಆಲ್. ಆಮೇಲೆ ಒಬ್ರು ಮೇ ಬಿ ಹ್ಯಾಪಿ ವಿತ್ 1 ಸ್ಟೆಪ್, ಒಬ್ರಿಗೆ 10 ಸ್ಟೆಪ್ ಮುಂದಕ್ಕೆ ಹೋಗ್ಬೋದು, ಡಿಪೆಂಡಿಂಗ್ ಆನ್ ದಿಯರ್ ಎಕ್ಸ್ಪೆಕ್ಟೇಷನ್ಸ್ ಆಸ್ ವೆಲ್. ಸೊ ದಿ ಫಸ್ಟ್ ಇಷ್ಟು ಇವತ್ತೊಂದು ಕ್ಲಾಸ್ ಹೆಸರೇ ಕ್ಲಾರಿಟಿ ಅಲ್ವಾ, ಹಾಗಾಗಿ ದಿಸ್ ಮಚ್ ಕ್ಲಾರಿಟಿ ವಿ ಶುಡ್ ಹ್ಯಾವ್. ನೆಕ್ಸ್ಟ್ ಇದರಲ್ಲಿ ಲೈಕ್ ವಿ ವಿಲ್ ವರ್ಕ್ ಆನ್, ಇದೆಲ್ಲ ಸರಿಯಾಗಿರ್ಬೇಕು ಅಂತ ಅಂದಾಗ, ಲೈಕ್ ವಿ ವಿಲ್ ವರ್ಕ್ ಆನ್ ಎಮೋಷನಲ್ ವೆಲ್ನೆಸ್ ಅಂಡ್ ಮೆಂಟಲ್ ಸ್ಟ್ರೆಂತ್. ಸೊ ಫಸ್ಟ್ ವಾರದಲ್ಲಿ ಲೈಕ್ ದ ವರ್ಕ್ಶೀಟ್ಸ್ ದಟ್ ಐ ವಿಲ್ ಬಿ ಗಿವಿಂಗ್ ವಿಲ್ ಆಲ್ಸೋ ಬಿ ರಿಗಾರ್ಡಿಂಗ್ ದಿಸ್ ಕ್ಲಾರಿಟಿ ಇದೆ. ನಿಮ್ಗೆ ಇನ್ನೂ ನಾ ಹಿಂಗೆ ಹೇಳಿದ ತಕ್ಷಣ ಇದೊಂದು ಸರ್ಕಲ್ ಹಾಕ್ಸ್ ತಕ್ಷಣನೂ ಏನು ಅಷ್ಟು ಬಂದ್ಬಿಡೋದಿಲ್ಲ. ಆಮೇಲೆ ಇಲ್ಲಿ ಕೂತ್ಕೊಂಡು ನಾನಿಲ್ಲಿ ಏನೋ ಒಂದು ಹಾಟ್ ಸೀಟಲ್ಲಿ ಕೂರಿಸ್ಬಿಟ್ಟು ಯೋಚನೆ ಮಾಡಿ ಅಂತ ಹೇಳಕ್ ಬಿಡೋದಿಲ್ಲ. ಹೆಂಗೆ ಒಂದು ದೋಸೆ ಮಾಡುವಾಗ ಅದ್ ನೆನಿಬೇಕು, ಆಮೇಲೆ ಮಿಕ್ಸಿ ಮಾಡಬೇಕು, ಮಾಡಿದ್ಮೇಲೂ ಸ್ವಲ್ಪ ಹೊತ್ತು ಬಿಡಬೇಕು, ಆಮೇಲೆ ಅದನ್ನ ಹಿಂಗಿಂಗ್ ಬೀಟ್ ಮಾಡಬೇಕು. ಸೊ ದಿಸ್ ಅ ಪ್ರೋಸೆಸ್. ಲೈಕ್ ವೈಸ್ ಇವತ್ತು ಹೇಳ್ಬಿಟ್ರೆ ಈ ದೋಸೆ ಮಾಡೋ ಇಂಟೆನ್ಷನ್ ಅಷ್ಟೇ ಸೆಟ್ ಆಗಿರೋದು. ಲೈಕ್ ಅದನ್ನ ಮಾಡಕ್ಕೆ ಇಟ್ ವಿಲ್ ಟೇಕ್ 1 ವೀಕ್. ಲೈಕ್ ಕ್ಲಾರಿಟಿ, ಯು ಶುಡ್ ಡ್ವೆಲ್ ಆನ್ ದಿಸ್ ಟಾಪಿಕ್ ಫಾರ್ ದ ಹೋಲ್ ವೀಕ್. ಆ ವೀಕ್ ಫುಲ್ ಇದು ಹಿಂಗ ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ ಲೈಕ್ ಯು ವಿಲ್ ಗೆಟ್ ಅನ್ ಐಡಿಯಾ. ನಂದು ನಮ್ಗೆ ಅಂದಾಜೆ ಇರೋದಿಲ್ಲ, ಒಂದು ಪೇಪರಲ್ಲಿ ಕೂತ್ಕೊಂಡು ಬರೆದ್ರೆ ಇಷ್ಟೊಂದೆಲ್ಲ ಕ್ಲಾರಿಟಿ ಸಿಗುತ್ತಾ ಅಂತ. ಆಸ್ ಐ ಸೆಡ್, ಹಿಂಗೆ ತಲೆಗೆ 4 ಬಂದ್ರೆ 5ನೇದು ಬಂದ ತಕ್ಷಣ ಮೊದಲನೇದು ಹಾಕ್ಬೇಕಿರಲ್ಲ. ಸೊ ಐ ವಿಲ್ ಮೇಕ್ ಯು ಪೀಪಲ್ ಲೈಕ್ ಮತ್ತೆ ಸ್ಕೂಲಿಗೆ ಬಂದಂಗೆ ಕೂರಿಸಿ ಬರ್ಸಿ ಓದಿಸಿ ಎಲ್ಲ ಮಾಡಬೇಕು. ಸೊ ಗಿವ್ ಮಿ ದಟ್ ಪರ್ಮಿಷನ್ ಟು ಡೂ ದಟ್. ಹಾಗಾಗಿ ಸೊ ವಿತ್ ದಿಸ್ ಲೈಕ್ ವಿ ಆರ್ 5 more minutes ಅನ್ಸುತ್ತೆ, 10 minutes ಅಂತ ಬಂತು. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್, ಅಥವಾ ಇಲ್ಲಿ ಬೇಡ ಆಮೇಲೆ ಕೇಳ್ತೀನಿ ಅಂದ್ರೂ ಯು ಆರ್ ಓಪನ್ ಟು ದ್ಯಾಟ್ ಆಲ್ಸೋ. ಸೊ ಇಲ್ಲೇ ಏನಾದ್ರು ಕ್ಲಾರಿಫಿಕೇಶನ್ಸ್ ಇದ್ರೆ ಕೇಳ್ಬೋದು. ಬಟ್ ವಿತ್ ದಿಸ್ ಲೈಕ್ ವಿ ವಿಲ್ ಬಿ ಲೈಕ್ ವಿ ಆರ್ ಇನ್ ದ ಎಂಡ್ ಆಫ್ ದಿಸ್ ಸೆಷನ್. ಏನಾದ್ರೂ ಇದೆಯಾ? ವೀಣಾ, ನೀತು, ಮಧು?
ಏನಿಲ್ಲ ಮ್ಯಾಮ್. ಏನಿಲ್ಲ. ಓಕೆ, ವಿಲ್ ಸಿ. ಹಾಗಾದ್ರೆ ಅದು ಹೋಮ್ವರ್ಕ್ ಸ್ಟಾರ್ಟ್ಸ್ ಫ್ರಮ್ ಟುಡೇ ನೈಟ್ ಓನ್ಲಿ. ಯು ಕ್ಯಾನ್ ಟೇಕ್ ಯೋರ್ ಟೈಮ್. ಒಂದೇ ದಿನದಲ್ಲಾದ್ರೂ 5 ದಿನದ್ದು ಮಾಡಿ. 5 ಹೋಮ್ವರ್ಕ್ ಕೊಡ್ತೀನಿ, 5 ವರ್ಕ್ಶೀಟ್ಸ್ ಲೈಕ್ ಐ ವಿಲ್ ಗಿವ್. ನೀವು ಒಂದೇ ದಿನದಲ್ಲಿ 5 ಆದ್ರೂ ಮಾಡಿ, ಅಥವಾ ಯು ಟೇಕ್ ಯೋರ್ ಟೈಮ್ ಅಂಡ್ ಮಾಡಿ. ಒಟ್ನಲ್ಲಿ ಬಿಫೋರ್ ಟ್ಯೂಸ್ಡೇ ಲೈಕ್ ಐ ಶುಡ್ ಹ್ಯಾವ್ ದಟ್ ಇನ್ ಆರ್ಡರ್ ಟು ಸ್ಟ್ರಕ್ಚರ್ ದ ನೆಕ್ಸ್ಟ್ ಥಿಂಗ್ ಅನ್ನೋ ಥರ. ವೀಣಾ ಬಂದ್ರು, ಏನಾದ್ರು ಇದೆಯಾ ಡಾಕ್ಟ್ರೆ? ಮ್ಯೂಟ್ ಆಗಿದೆ, ಏನಾದ್ರು ಹೇಳ್ತಿದ್ದೀರಾ? ಅದು ಸಕ್ಸಸ್ ಕ್ಯಾರೆಕ್ಟರ್ ಬ್ಲೂ ಪ್ರಿಂಟ್ ಇದೆಯಲ್ಲ, ಅದನ್ನ ಮತ್ತೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಷ್ಟು ಅರ್ಥ ಆಗ್ಲಿಲ್ಲ. ಓಕೆ, ಈಗ ಕ್ಯಾರೆಕ್ಟರ್ ಅಂದ್ರೆ ನಾವ್ ಏನೋ, ಈ ಕರೆಂಟ್ ಕ್ಯಾರೆಕ್ಟರ್ಸ್ ಒಂದ್ ಸೆಟ್ ಆಫ್ ಥಿಂಗ್ಸ್ ಇರುತ್ತೆ. ಅದ್ ಬೇಕೋ ಬೇಡವೋ ಬೇರೆಯವ್ರದ್ದು ಇನ್ಫ್ಲೂಯೆನ್ಸ್ ಅಲ್ಲಿ ಅಥವಾ ಜೆನೆಟಿಕಲ್ ಅಂತಾನೆ ಅನ್ಕೊಂಡ್ರು ಒಂದ್ ಪ್ಯಾಟರ್ನ್ ಸೆಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ನಮ್ಗೆ ಬೇರೆನೇ ಇನ್ನೊಂದು ಆಸೆ ಇರುತ್ತೆ, ಅದು ಸಕ್ಸಸ್ ಬ್ಲೂ ಪ್ರಿಂಟ್ ಬೇಕಾಗಿರುತ್ತೆ ನಮ್ಗೆ. ಸೊ ದ ಟ್ರಾನ್ಸಿಷನ್ ಬಿಟ್ವೀನ್ ದಿಸ್ ಟು ದಿಸ್ ಆಗ್ಬೇಕು ಅಂದ್ರೆ ಫಸ್ಟ್ ವಿ ಶುಡ್ ಬಿ ಕ್ಲಿಯರ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್ ಅಂತ, ಅಥವಾ ವೇರ್ ದ ಹಿಂಡ್ರನ್ಸಸ್ ಅಂತ. ಈಗ ಇಫ್ ಐ ಆಮ್ ಅ ಪೀಪಲ್ ಪ್ಲೀಸರ್ ಅಂಡ್ ಐ ವಾಂಟ್ ಟು ಬಿ ಅ ಏನೋ ಒಂದು ಆ, ಏನೋ ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತಂದ್ರೆ ಹೆಂಗ್ ಸಾಧ್ಯ ಅದ್ ನನಗಕ್ಕೆ? ಒಂದೇನೋ ಯೂಟ್ಯೂಬ್ದ ಏನೋ ಹಾಕ್ತೀನಿ, ಅಲ್ಲಿ ಯಾರೋ ಏನೋ ಕಮೆಂಟ್ ಮಾಡ್ತಾರೆ ಅಂದ್ರೆ ಅಗೇನ್ ಅಲ್ಲಿ ಗೋ ಬ್ಯಾಕ್ ಟು ದ ಶೆಲ್. ಅಯ್ಯೋ ಬೇರಪ್ಪ, ಯಾರು ಏನಾರು ಅನ್ಕೊಂಡ್ಬಿಡ್ತಾರೆ ಅಂತ ಹೋಗ್ಬಿಡ್ತೀನಿ. ಸೊ ದಿಸ್ ಇಸ್ ಐ ಆಮ್, ದಿಸ್ ಇಸ್ ವಾಟ್ ಐ ವಾಂಟ್. ಸೊ ದಿಸ್ ಇಸ್ ದ trawl that it takes for me to do, and I should be okay with it. ಅನ್ನೋ ಮಜಲ್ ಬರೋದು ಆಫ್ಟರ್ ನೋಯಿಂಗ್ ದೀಸ್ ಟು ಥಿಂಗ್ಸ್. ಇದು ನಾನು ಇದೀನಿ, ಇದು ನಂಗೆ ಬೇಕು, ಅದಕ್ಕೆ ಇಷ್ಟು ಲೈಕ್ ಇವೆಲ್ಲ ಆಫ್ಟರ್ ಎಫೆಕ್ಟ್ಸ್ ಅಂತ ಬಂದ್ಬಿಡ್ತವೆ ಕಾನ್ಸಿಕ್ವೆನ್ಸ್ ಆಗಿ. ನಾನು ಅಕಸ್ಮಾತ್ ಈಗ ಅದನ್ನ ತಗೋತೀನಿ ಅಂತ ಅಂದ್ರೆ ಯೂಟ್ಯೂಬರ್ ಆಗಿ ಅಥವಾ ಏನೋ ಒಂದು ಸೊಸೈಟಿಗೆ ನನ್ನನ್ನು ಒಂದ್ ಥರದಲ್ಲಿ ನಾನು ಬಿಂಬಿಸ್ಕೊಂಡಿರ್ತೀನಲ್ವಾ, ಅದಲ್ಲ ಅಂತ ಸೊಸೈಟಿ ಗೊತ್ತಾದಾಗ ದಟ್ ವಿಲ್ ನಾಟ್ ಟೇಕ್ ಮೀ ದ ವೇ ಇಟ್ ಯೂಸ್ ಟು. ಅಂಡ್ ಆಸ್ ವಿ ಆಲ್ ಆರ್ ಒಂಥರ ಸೋಷಿಯಲ್ ಬೀಯಿಂಗ್ಸ್ ಇರೋದ್ರಿಂದ ವಿ ಕಾಂಟ್ ಸೇ ದಟ್ ವಿ ವಿಲ್ ನಾಟ್ ಬಿ ಎಫೆಕ್ಟೆಡ್, ವಿ ವಿಲ್ ಬಿ ಎಫೆಕ್ಟೆಡ್. ಇಟ್ ಇಸ್ ನಾಟ್ ದಟ್ ವಿ ಕೆನ್ ನಾಟ್ ಬಿ, ವಿ ಶುಡ್ ನಾಟ್ ಬಿ ಎಫೆಕ್ಟೆಡ್ ಅಂತಲ್ಲ, ವಿ ಶುಡ್ ಬಿ ಓಕೆ ವಿತ್ ಬೀಯಿಂಗ್ ಎಫೆಕ್ಟೆಡ್ ಅಂತ. ಹೌದು ಹೌದು ಅಂತ. ಅದು ಸೆಲ್ಫ್ ಇಮೇಜ್ ಚೆನ್ನಾಗಿದ್ದಾಗ ಬೇರೆಯವರೆಲ್ಲ ನಮ್ಮ ಬಗ್ಗೆ ಏನ್ ಅನ್ಕೋತಾರೆ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ. ಅಂದ್ರೆ ಇಫ್ ಐ ಆಮ್ ಕಾನ್ಫಿಡೆಂಟ್ ಎನಫ್, ನಾನ್ ಮಾಡ್ತಿರೋದು ಸರಿ ಅಂತ ಅಹಂಕಾರ ಅಲ್ಲ, ಲೈಕ್ ಇಫ್ ನಂದು ಅನ್ನೋ ಇಮೇಜ್ ನನಗೆ ಚೆನ್ನಾಗಿದ್ದಾಗ ಲೈಕ್ ಐ ವಿಲ್ ನಾಟ್ ವೇಟ್ ಫಾರ್ ದ ವ್ಯಾಲಿಡೇಷನ್ ಆಫ್ ಅದರ್ಸ್. ಇವ್ರು ಹಿಂಗ ಅನ್ಕೊಂಡ್ಬಿಡ್ಲಿ, ಇವ್ರು ಹಿಂಗ ಅನ್ಬಿಡ್ಲಿ, ಮೆಚ್ಚಿಸ್ಬಿಡ್ತೀನಿ ಅನ್ನೋ ತರ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ವೆನ್ ಮೈ ಇಂಟೆನ್ಷನ್ಸ್ ಆರ್ ರೈಟ್, ವೆನ್ ಐ ಆಮ್ ಡೂಯಿಂಗ್ ದ ರೈಟ್ ಥಿಂಗ್, ಅಟ್ ಲೀಸ್ಟ್ ಇನ್ ಮೈ ಐಸ್. ರೈಟ್ ಅಂದ್ರೆ ದೇರ್ ಇಸ್ ನಥಿಂಗ್ ರೈಟ್ ಆರ್ ರಾಂಗ್. ನಮ್ಗೆ ಕಳ್ತನ ಮಾಡೋದು ರೈಟೇ. ಮೀನ್ ಅದು ಬೇರೆಯವ್ರಿಗೆ ತಪ್ಪಿರ್ಬೋದು, ಬಟ್ ಅದ ಅವನ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದೇ ಮಾಡ್ಬೇಕು ಅಂತ ಆದ್ರೆ ಲೈಕ್ ಹಿ ಶುಡ್ ಗೋ ಫಾರ್ ಇಟ್. ಹಂಗೆ ನಮ್ ಮಾಡೋದು ಬೇರೆಯವ್ರಿಗೆ ಕಳ್ತನ ಅನ್ಸ್ಬೋದು, ಬೇರೆಯವ್ರದ್ದು ಮಾನಹಾನಿ ಮಾಡ್ತಾ ಇದೀವಿ ನಾವು ಅನ್ಸ್ಬಿಡ್ಬೋದು. ಸೊ ಕರೆಂಟ್ ಸೆಲ್ಫ್ ಇಸ್ ದಿಸ್. ನನ್ಗೆ ಎಷ್ಟು ಡಮ್ಯಾಸ್ ಅಂತ ಅನ್ಸುತ್ತೆ ಅಂತ ನನ್ಗೆ ಅನ್ಸ್ಬೋದು, ಅದ್ರ ನಾನು ಜಾಣೆ ಆಗ್ಬೇಕು ಅನ್ನೋ ತರ ನನ್ನ ತಲೆಯಲ್ಲಿ ಇರ್ಬೋದು. ಅದಕ್ಕೇನ್ ಬೇಕು? ಒಂದು ಕ್ಲಾರಿಟಿ ಬೇಕು, ಕರೇಜ್ ಬೇಕು, ಅದೊಂದು ಮಸಲ್ ಬಿಲ್ಡ್ ಆಗ್ಬೇಕು. ಸೊ ದೇರ್ ಇಸ್ ದಟ್ ಏರಿಯಾ ಫುಲ್. ಇಲ್ಲಿಂದ ಇಲ್ಲಿಗೆ ಒಂದು ಬ್ರಿಡ್ಜ್ ಕಟ್ತಾ ಇದ್ರೆ ಇದಿಲ್ಲೇ ಇರುತ್ತೆ, ಇದಿಲ್ಲೇ ಇರುತ್ತೆ. ಆಮೇಲೆ ಇಲ್ಲಿಂದ ಹಾಕಿ ಬ್ರಿಡ್ಜ್ ಕಟ್ಟಕ್ರು ಎಲ್ಗೆ ಹೋಗ್ಬೇಕು ಅಂತ ಗೊತ್ತಿರ್ಬೇಕಲ್ಲ. ದಟ್ ಇಸ್ ದಟ್ ಬ್ಲೂ ಪ್ರಿಂಟ್. ಮನೆ ಕಟ್ಟೋಗ್ಲು ಒಂದು ಬ್ಲೂ ಪ್ರಿಂಟ್ ಫಸ್ಟ್ ಶುರು ಮಾಡತಾನೆ ಮಾಡ್ತೀವಿ. ಸೊ ಒಂದು ಐಡಿಯಾ ಇರಬೇಕು ಅನ್ನೋ ತರ. ದಿಸ್ ಇಸ್ ಐ ಆಮ್, ದಿಸ್ ಐ ಶುಡ್ ಬಿ ಅಂತ. ಐ ಹೋಪ್ ಸರಿ ಹೇಳಿದೆ ಅಂತ ಕನ್ವಿನ್ಸ್. ಥ್ಯಾಂಕ್ ಯು. ಓಕೆ, ಇನ್ಯಾರಿಗಾರು ಏನಾದ್ರು ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ ಇದು ಆಗ್ಬೋದು, ಅಂದ್ರೆ ಮುಗಿಬೋದು ಕಾಲ್. ಎಲ್ಲ ಮುಗಿದ್ರೆ ಶಾಲ್ ವಿ ಸ್ಟಾಪ್ ಹಾಗಾದ್ರೆ? ಸಿ ಆಲ್ ನೆಕ್ಸ್ಟ್ ವೀಕ್ ವೆನ್ಸ್ಡೇಸೇ ಇಟ್ಕೊಬಿಡೋಣ 7 to whatever ಟೈಮ್. ನಾನು ಅನ್ಕೊಂಡೆ ಒಂದ್ ಇದ್ರಲ್ಲಿ ಮುಗಿಯುತ್ತೆ ಅಂತ, ಬಟ್ ಅದು ಜಾಸ್ತಿ ಆಗ್ಲಿ. ಯಾಕಂದ್ರೆ ನೆಕ್ಸ್ಟ್ ಟೈಮಲ್ಲಿ ಕ್ವೆಶನ್ಸ್ನು ಅಲ್ಲೇ ನಿಮ್ಗೆ ಏನಾದ್ರು ಅನ್ಸಿದ್ರೆ ಲೈಕ್ ಮೇಕ್ ಅ ನೋಟ್ ಆಫ್ ಕ್ವೆಶನ್ಸ್ ಆಲ್ಸೋ. ಆಮೇಲೆ ಹಂಗೆ ಲೈಕ್ ಯು ಕ್ಯಾನ್ ಆಸ್ಕ್, ಚೆನ್ನಾಗಿರುತ್ತೆ. ಯಾಕಂದ್ರೆ ಒಬ್ರಿಗೆ, ಈಗ ನೀವ್ ಒಬ್ರೇ ಕೇಳಿದಾಗ ನಿಮ್ ಒಬ್ರಿಗೆ ಅನ್ಸ್ಬೋದು, ಇಲ್ಲೇ ಕೇಳಿದಾಗ ಎಲ್ಲರಿಗೂ ಅದು ಆನ್ಸರ್ ಅನ್ಸ್ಬೋದು. ಇನ್ಫ್ಯಾಕ್ಟ್ ಕ್ವಶನ್ ಹಿಂಗ್ ಬರುತ್ತೆ ಅಂತ ಅಂದಾಜೆ ಇರೋದಿಲ್ಲ ಅವ್ರಿಗೆ, ಆ ಕ್ವಶನ್ ಹಾಕೊಟ್ಟಂಗಾಗುತ್ತೆ. ಅಂಡ್ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ದಟ್ ವೇ. ಏನಾದ್ರು ಒಂದ್ ಕ್ವೆಶನ್ ಮ್ಯಾಂಡೇಟ್ರಿ ಅಂತ ಮಾಡ್ಬಿಡ್ಬೇಕು, ಏನಾದ್ರು ಸರಿ ಕೇಳಿ ಅಂತ. ನೋ ಮ್ಯಾಟರ್ ಹೌ ಫನ್ನಿ ಇಟ್ ಸೀಮ್ಸ್, ಅದು ಬಂದಾಗ ಆನ್ಸರ್ ಬರ್ತಲ್ಲ, ಅದು ಚೆನ್ನಾಗ್ ಅನ್ಸುತ್ತೆ ಒಂದೊಂದ್ಸತಿ. ಯಾಕಂದ್ರೆ ನೀವು ಆ ಆಂಗಲ್ ಇಂದ ಯೋಚನೆ ಮಾಡಿಲ್ದೇ ಇರ್ಬೋದು.
ಹಾಗಾಗಿ ಆ ಕ್ವಶನ್ ಇದೆ ಅಂತ ನನಗೆ ಅನಿಸ್ತಾ ಇರ್ಬೋದು, ಬಟ್ ಕ್ವಶನ್ ಬಂದಾಗ ನನಗೂ ಯೋಚನೆ ಮಾಡಕ್ ಅವಕಾಶ ಸಿಗ್ಬೋದು. ಹಾಗಾಗಿ ಒನ್ ಕ್ವಶನ್ ಫ್ರಮ್ ನೆಕ್ಸ್ಟ್ ಸೆಷನ್ ಇಸ್ ಅ ಕಂಪಲ್ಸರಿ. ಸಿಗುವ, ಹಂಗ್ ಮಾಡೋಣ ಅಲ್ವಾ? ಹ್ಮ್. ಆಮೇಲೆ ಬರೀ ನೋಡ್ ಆಕ್ಷನ್ ಅಂತ ಬಂದಾಗ ಫಸ್ಟ್ ವಿ ಹ್ಯಾವ್ ಟು ಆಕ್ಟ್ ಹಿಯರ್, ಆಮೇಲೆ ಅಲ್ಲೋಗಿ ಆಕ್ಟ್ ಮಾಡ್ತೀವಿ. ಫಸ್ಟ್ ಇಲ್ಲಿ ಆಕ್ಟ್ ಮಾಡೋದ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಏನೋ ಒಂದು ಕ್ವಶನ್ ಕೇಳಿದ್ರೆ ಕೇಳ್ಬೇಕು, ಏನೋ ಒಂದು ಡ್ಯಾನ್ಸ್ ಮಾಡೋ ಅಂದ್ರೆ ಮಾಡ್ಬೇಕು. ಅಂದ್ರೆ ನಾನಿಲ್ಲ ಹಿಂಗೆ ಸೈಲೆಂಟ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡ್ತೀನೋ, ನನ್ ಕೋಚ್ ಡ್ಯಾನ್ಸ್ ಮಾಡಿ ಶುರು ಮಾಡಿಸ್ತಾರೆ, ಎನರ್ಜಿ ಹೈ ಇರ್ಬೇಕು ಅಂತ. ಒಬ್ಬೊಬ್ರದ್ದು ನನ್ನ ಕಾನ್ಸೆಪ್ಟ್. ನಾನು ಹಂಗೆ ಮಾಡ್ಬೋದು ಮುಂದಕ್ಕೆ ಬರೋ ಸೆಷನ್ಸ್ ಅಲ್ಲಿ. ನಾನು ಅದು ಎಫೆಕ್ಟಿವ್ ಇದೆ ನನ್ನ ಗ್ರೂಪ್ಗೆ, ಏನ್ ಅಪ್ರೋಪ್ರಿಯೇಟ್ ಇದೆ ಅಂತ ಅನ್ನಿಸ್ದಾಗ. ಹಾಗಾಗಿ ಆಕ್ಟ್, ಏನಾದ್ರು ಹೇಳಿದಾಗ ಫಸ್ಟ್ ಆಕ್ಟ್, ತಪ್ಪು ಸರಿನಾ ಪರವಾಗಿಲ್ಲ, ಆಕ್ಟ್. ಹಂಗೆ. ಓಕೆ, ಶಾಲ್ ವಿ ಎಂಡ್ ದ ಸೆಷನ್? ಸಿ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್.